ಶಾಂತಿ. ಓಂ ಶಾಂತಿ. ಬಾಬೋರಿವತ್ತು जो बच्चे मेरे मददगार बनते हैं उन बच्चों को कौन सी मदद मिलती है, क्या प्राप्ति होती? ಯಾರು ನನ್ನ ಕಾರ್ಯಕ್ಕೆ ಸಹಯೋಗಿಗಳಾಗ್ತಾರೆ ಅವ್ರಿಗೆ ಯಾವ ಪ್ರಾಪ್ತಿ ಆಗುತ್ತೆ? ಇಡೀ ಕಲ್ಪದಲ್ಲಿನೂ ಯಾರು ಇಲ್ಲಿ ನನ್ನ ಎಲ್ಲ ಕಾರ್ಯಗಳಲ್ಲಿ ಸಹಯೋಗಿಗಳಾಗ್ತಾರೋ ಅವ್ರಿಗೆ ಇಂತಹ ಸಂಪನ್ನ ರಾಜರನ್ನಾಗಿ ಮಾಡ್ತೀನಿ. ಬುದ್ಧಿವಂತರಿಷ್ಟು ಶ್ರೇಷ್ಠ ಆಗ್ಬಿಡ್ತಾರೆ. ಅರ್ಧ ಕಲ್ಪ ಅಂತೂ ಯಾರ ಮತ ತಗೊಳ್ಳೋ ಅಗತ್ಯ ಇಲ್ಲ, ಯಾರ ಸಹಯೋಗ ತಗೊಳ್ಳೋ ಅಗತ್ಯ ಇರಲ್ಲ. ಇಡೀ ಕಲ್ಪದಲ್ಲೂ ಅಷ್ಟೇ, ನಾವು ಅನ್ಯರಿಗೆ ಸಹಯೋಗ ಕೊಡೋರಾಗ್ತೀವಿ, ನಮಗೆ ಯಾರ ಸಹಯೋಗ ಅಗತ್ಯ ಇಲ್ಲ. ಆ ಸ್ಥಿತಿಯನ್ನ ತಗೊಂಡು ಬರ್ತಾರೆ ಬಾಬವರು. ಅದರಿಂದ ಕರ್ಮ ಫಿಲಾಸಫಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಾಬುವರ ಎಲ್ಲ ಕಾರ್ಯದಲ್ಲಿ ನಾವು ಸಹಯೋಗಿ ಆಗಬೇಕು. मीठे बच्चे बाप आए हैं तुम बच्चों को तैरना सिखलाने, जिससे तुम इस दुनिया से पार हो जाते हो. तुम्हारे लिए दुनिया ही बदल जाती. ಮಧುರವಾದಂತಹ ಮಕ್ಕಳೇ, ತಂದೆ ಬಂದಿರೋದೇ ನೀವು ಮಕ್ಕಳಿಗೆ ಈಜೋದು ಕಲಿಸೋದು. ಈಜುವಾಗ ದಡನೂ ಸೇರ್ಕೋಬೇಕು, ಮುಳುಗ್ಲೂಬಾರ್ದು. ದಾರಿಯಲ್ಲಿ ಈಜ್ಕೊಂಡು ಹೋಗುವಾಗ ಏನೋ ಒಂದು ಸಣ್ಣ ಕಡ್ಡಿ ಸಿಕ್ತು, ಅದು ಹಿಡ್ಕೊಂಡು ಇನ್ನೇನೋ ಮಾಡಕ್ಕೆ ಹೋಗ್ಬಾರ್ದು. ಗುರಿ ಅಷ್ಟೇ ಇರಬೇಕು, ತಲುಪೋದು. ಹಂಗೆ ಇದೂ ಭವಸಾಗರ. ಇಲ್ಲಿ ಎಲ್ಲ ಮೀನು ಮೊಸಳೆಗಳೆಲ್ಲ ಇದೆ. ಮತ್ತೆ ಮನುಷ್ಯರೆಲ್ರೂ ಏನೋ ಒಂದು ಆಧಾರ ಅಂತ ಹುಲ್ಕಡ್ಡಿಗಳೆಲ್ಲ ಬರ್ತವೆ, ಅದು ಹಿಡ್ಕೊಂಡು ಮುಳುಗಕ್ಕೆ ಹೋಗ್ಬಾರ್ದು. ಅಂದರೆ ಸಂಬಂಧಗಳ ಆಧಾರದ ಮೇಲೆ ಮುಳುಗಕ್ಕೆ ಹೋಗ್ಬಾರ್ದು. ಯಾಕೆ ಈ ಪ್ರಪಂಚದಿಂದ ಪಾರಾಗ್ತಿದ್ದೀರಾ ಮಕ್ಕಳೇ, ನೀವು ಇಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳಂಗಿಲ್ಲ. ಯಾಕೆಂದರೆ ಪ್ರಪಂಚ ಬದಲಾವಣೆ ಆಗ್ತಿದೆ, ಯುಗ ಬದಲಾವಣೆ ಆಗ್ತಿದೆ. जो बाप के मददगार बनते हैं उन्हें बाप ऐसा बना देते हैं. जो बाप के मददगार बनते हैं उन्हें मदद के रिटर्न में क्या प्राप्त होती है? जो बच्चे अभी बाप के मददगार बनते हैं उन्हें बाप ऐसा बना देते हैं जो आधा कल्प कोई की मदद लेने या राय लेने की दरकार नहीं रहती. ನೋಡ್ದ ಎಷ್ಟು ದೊಡ್ಡವ್ರನ್ನ ಮಾಡ್ಬಿಡ್ತಾರೆ ಬಾಬಾ. कितना बड़ा बाप है. कहते हैं बच्चे तुम मेरे मददगार नहीं होते तो हम स्वर्ग की स्थापना कैसे करते. ಯಾವ ಮಕ್ಕಳೀಗ ತಂದೆಯ ಸಹಯೋಗಿಗಳಾಗ್ತೀರಾ ಅವ್ರಿಗೆ ಬಾಬುವ್ರು ಹಂಗೆ ಮಾಡ್ತಾರೆ. ಅರ್ಧ ಕಲ್ಪ ಯಾರ ಮತ ಯಾರ ಸಹಯೋಗ ತಗೊಳ್ಳೋ ಅಗತ್ಯ ಇಲ್ಲ. ಎಷ್ಟು ದೊಡ್ಡ ತಂದೆ ಏನು ಹೇಳ್ತಾರೆ, ಮಕ್ಕಳೇ ನೀವು ನನ್ನ ಸಹಯೋಗಿಗಳಾಗಿಲ್ಲ ಅಂದರೆ ನಾನು ಹೆಂಗೆ ಸ್ವರ್ಗ ಸ್ಥಾಪನೆ ಮಾಡ್ತೀನಿ. ಆ್ಯಕ್ಚುಲಿ ಬಾಬಾ ಎಲ್ಲ ಮಾಡಿಬಿಡ್ಬೋದು, ಮಕ್ಕಳನ್ನ ತಲೆ ಮೇಲೆ ಇಟ್ಕೋತಾರೆ. ಮಕ್ಕಳೇ ನೀವಿಲ್ಲ ಅಂದರೆ ನನ್ನ ಕೆಲಸ ಆಗಲ್ಲಪ್ಪ, ನೀವೇ ನನ್ನ ಗಿಣಿಗಳು ಅಂತ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ ಎಲ್ಲಿ ಭುಜದ ಮೇಲೆ ಇಟ್ಕೋತಾರೆ, ಕಣ್ಣಲ್ಲಿ ಇಟ್ಕೊಳ್ತಾರೆ, ಕಿವಿಯಲ್ಲಿ ಹೇಳ್ತಾ ಇರ್ತಾರೆ, ಅರೇ ಮಕ್ಕಳೇ ನೀವು ಹಿಂಗೆ ಮಾಡ್ರಪ್ಪ ಅಂತ. ಓಂ ಶಾಂತಿ. मीठे मीठे नंबरवार अति मीठे रूहानी बच्चों प्रति रूहानी बाप समझाते हैं, क्योंकि तुम बच्चे बेसमझ बन गए हो. रावण ने बहुत बेसमझ बना दिया है. ಮನೆಯಲ್ಲಿದ್ರೂ ಮುರುಳಿ ನೀವು ಹೆಂಗೆ ಕೇಳಬೇಕಂದ್ರೆ ಒಂದೊಂದು ಸೆಂಟೆನ್ಸ್ ಬಾಬಾ ಏನು ಮಹಾವಾಕ್ಯ ಹೇಳ್ತಾರಲ್ಲ, ಒಂದೊಂದು ಲೈನ್ ಅದನ್ನು ನೀವು ಮನಸ್ಸಲ್ಲಿ ರಿಪೀಟ್ ಮಾಡ್ಕೊಂಡು ನಿಮ್ಮನ್ನು ನೀವು ಕೇಳ್ಕೊಂಡು ನೆಕ್ಸ್ಟ್ ಲೈನಿಗೆ ರೆಡಿ ಇರಬೇಕು. ಐಸಾ ಸುನೋ ಏಕ್ ಏಕ್ ಲೈನ್ ಸುನ್ತೆ ಸುನ್ತೆ
अंदर बोलो, रिपीट करो या उसको समझो। ಮಧುರ ಮಧುರವಾದ ನಂಬರ್ವಾರ್ ಅತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸ್ಕೊಡೋದೇನೆಂದ್ರೆ, ಯಾಕೆ ತಿಳಿಸ್ಕೊಡ್ತಿದ್ದೀನಿ? ಯಾಕೆಂದ್ರೆ ನೀವೆಲ್ಲ ತಿಳುವಳಿಕೆ ಇಲ್ದವ್ರಾಗ್ಬಿಟ್ರಲ್ವ ಮಕ್ಕಳೇ. ರಾವಣ ನಿಮ್ಮನ್ನ ಬುದ್ಧಿಹೀನರು, ತಿಳುವಳಿಕೆ ಇಲ್ದವ್ರನ್ನಾಗಿ ಬೇಸಮಜ್ ಮಾಡ್ಬಿಟ್ರ. अब हमको बाबा ने क्या किया? अब हमको कितना समझदार बनाते हैं। कोई ICS का इम्तिहान पास करते हैं तो समझते हैं ना, बहुत बड़ा इम्तिहान पास किया है। अभी तुम भी देखो कितना बड़ा इम्तिहान पास करते हो. ನೀವು ಮಕ್ಕಳಿಗೆ ಎಷ್ಟು ಬುದ್ಧಿವಂತರಾಗ್ತೀರಾ. ಈಗ ಯಾರಾದರೂ ICS ಪಾಸ್ ಮಾಡಿದ್ರೆ ಅವ್ರಿಗೆ ಹೆಂಗಿರುತ್ತೆ? ಓ, ನಾನು ದೊಡ್ಡ ಎಕ್ಸಾಮು, ದೊಡ್ಡದು ಪದವಿ, ಇದೆಲ್ಲ ಇರುತ್ತಲ್ಲ ಬುದ್ಧಿಯಲ್ಲಿ. ನಿಮಗೂ ಹಂಗಿದೆಯಾ? ತೋ ನಮ್ದಂತೂ ನೋಡ್ರಿ ಎಷ್ಟು ವಿಚಿತ್ರವಾದ ವಿದ್ಯೆ. ಕಾಪಿ ಮಾಡ್ರಿ ಕ್ವಶನ್ನು, ಮತ್ತೆ ಕಾಪಿ ಮಾಡಿ ಫಾಲೋ ಮಾಡಕ್ ಒಂದು ಸ್ಯಾಂಪಲ್ಲು, ಕ್ವಶನ್ಗೇನು ಆನ್ಸರು ಎಲ್ಲ ಹೇಳಿದ್ರು ಪಾಸ್ ಆಗೋರು ಎಷ್ಟು? 108. ಕೇಳಿದ್ರಾ? ಅದ್ರಲ್ಲಿ ಆನರಬಲಿ ಬರೀ 8. जरा सोचो तो सही, पढ़ाने वाला कौन है? पढ़ने वाले कौन है ये भी निश्चय है ना। हम कल्प कल्प हर 5000 वर्ष बाद बाप टीचर सतगुरु से फिर मिलते ही रहते हैं। सिर्फ तुम बच्चे ही जानते हो हम कितना ऊंच थे ऊंच बाप द्वारा ऊंच वर्षा पाते हैं. ವಂಡರ್ಫುಲ್ ಅಲ್ಲ ವಿದ್ಯೆ? ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ, ಯಾಕೆ ಇಷ್ಟು ದೊಡ್ಡ ವಿದ್ಯೆ, ದೊಡ್ಡ ಎಕ್ಸಾಮ್ ಅಂದರೆ ಓದ್ಸೋರು ಯಾರು? ನೀವು ಓದೋ ನನ್ನ ಮಕ್ಕಳೆಷ್ಟು ಗ್ರೇಟ್ ಅಂತ ಹೇಳ್ತಿರೋದು ನೋಡ್ರಿ. ನಾವೆಷ್ಟು ಸಾಧಾರಣ ಆಗ್ಬಿಟ್ಟಿದ್ವಿ. ಈಗ ನೋಡಿ ಮಕ್ಕಳೇ, ಈಗ ಪಕ್ಕ ನಿಶ್ಚಯ ಆಗೋಯ್ತಲ್ಲ, ನಾವು ಕಲ್ಪ ನಮ್ಮ ತಂದೆ ಶಿಕ್ಷಕ ಸದ್ಗುರು ಬಾಬಾವ್ರನ್ನ ಮಿಲನ ಮಾಡ್ತಾನೇ ಇರ್ತೀವಿ ಅನ್ನೋದು ಪಕ್ಕ ಆಗೋಯ್ತಲ್ವಾ. ಅಷ್ಟೇ ಅಲ್ಲ, ನಮ್ಮ ತಂದೆಯನ್ನು ಸುಮ್ಮನೆ ಮಿಲನ ಮಾಡಲ್ಲ, ಹೈಯೆಸ್ಟ್ ಪದವಿಯನ್ನು ಪಡ್ಕೋತೀವಿ. ಖುಷಿ ಬರ್ತಿದ್ಯಾ ಅಲ್ಲಿ ಕೂತ್ಕೊಂಡು ಎಲ್ಲರೂ ಮನೆಯಲ್ಲಿ? तो टीचर भी वर्षा देते हैं पढ़ा करके, तुमको भी पढ़ा करके तुम्हारे लिए दुनिया को ही बदल देते हैं, नई दुनिया में राज्य करने के लिए. ತಂದೆ ಹೇಳೋದು ನಿಮಗೆ ತಂದೆಯಿಂದ ಆಸ್ತಿ. ಟೀಚರು ಆಸ್ತಿ ಏನು ಕೊಡೋದು? ಚೆನ್ನಾಗಿ ಓದಿಸ್ತಾರೆ. ನಿಮಗೆಲ್ಲ ಓದಿಸಿ ನಿಮಗೋಸ್ಕರ ತುಮಾರೇ ಲಿಯೇ ದುನಿಯಾ ಬದಲ್ ರಹಿ ಹೈ, ನಿಮಗೋಸ್ಕರ ನಾನು ಹೊಸ ಜಗತ್ತು ತರ್ತಿದ್ದೀನಿ, ಈ ಒಳಗೆ ಜಗತ್ತು ಪರಿವರ್ತನೆ ಮಾಡ್ತಿದ್ದೀನಿ. ಬಾಬಾ ಹೇಳೋದು, ನಾನು ಬಂದಿರೋದೇ ಏನಕ್ಕೆ? ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೆ. भक्ति मार्ग में कितना महिमा गाते हैं तुम उन द्वारा अपना वर्षा पा रहे हो. यह भी तुम बच्चे जानते हो कि पुरानी दुनिया बदल रही है. तुम कहते हो हम तो शिव बाबा के बच्चे. ನಶೆ ಮೇಲ್ ನಶೆ. ಯಾವ ತಂದೆಯನ್ನ ಭಕ್ತಿ ಮಾರ್ಗದಲ್ಲಿ ಇಷ್ಟು ಹುಡುಕಿದ್ವಿ, ಕರೆದ್ವಿ, ಅವ್ರಿಗೆ ಬಂದ್ಬಿಟ್ಟಿದ್ದಾರೆ, ನಮ್ಗೆ ಆಸ್ತಿ ಕೊಡ್ತಿದ್ದಾರೆ, ಪ್ರಪಂಚ ನಮಗೋಸ್ಕರ ಬದಲಾವಣೆ ಮಾಡ್ತಿದ್ದಾರೆ. ಆಸ್ತಿ ಯೋಚನೆ ಮಾಡಿ ಮಾಡಿ ಖುಷಿ ಪಡ್ರಲ್ಲ. ಬಾಪ್ ಕೋ ಆನಾ ಪಡ್ತಾ ಹೇ ಪುರಾನಿ ದುನಿಯಾ ಕೋ ನಯಾ ಬನಾನೆ. ಸೂತ್ರನೇ ಅವ್ರ ಕೈಲಿ ಇದೆಯಲ್ಲ, ಏನಕ್ಕೆ ಹಳೆದಾಯ್ತಿದು? ನಾವು ಹೆಂಗ್ ಕೆಳಗೆ ಬಂದ್ವಿ ಅನ್ನೋದು ಯಾರಿಗೂ ಅರ್ಥ ಆಗ್ಲಿಲ್ಲ. ಬರೀ ಒಂದು ದೇಹಾಭಿಮಾನ ಬಂದ್ಬಿಟ್ಟು ಇಷ್ಟೊಂದು ಕೆಟ್ಟದ್ ಮಾಡ್ಬಿಡ್ತಂತ. त्रिमूर्ति के चित्र में भी दिखाते हैं कि ब्रह्मा द्वारा नई दुनिया की स्थापना, तो जरूर ब्रह्मा मुख वंशावली ब्राह्मण ब्राह्मणियां चाहिए. ब्रह्मा तो नई दुनिया स्थापन नहीं करते, रचता तो ಐಹಿ ಏಕ್ ಬಾಪ್. ಏನಂತೀರ ಎಲ್ರು? ರಚತ ಯಾರು ಹೇಳ್ರಿ? ಅಲ್ಲೇ ಕೂತ್ಕೊಂಡು ಹೇಳ್ರಿ. ಬಾಬಾ ಎದುರುಗಡೆ ಇದಾರಲ್ಲ, ವತ್ತಂದಲ್ಲಿ ಕೂತಿದ್ದೀರಾ ಎಲ್ರು? ತ್ರಿಮೂರ್ತಿ ಚಿತ್ರ ತೋರಿಸ್ತಿರಲ್ವ ಮಕ್ಕಳೇ? ಬ್ರಹ್ಮನ ಮುಖಾಂತರ ಹೊಸ ಜಗತ್ತಿನ ಸ್ಥಾಪನೆ. ಬ್ರಹ್ಮ ಸ್ಥಾಪನೆ ಮಾಡಲ್ಲ, ಬ್ರಹ್ಮನ ಮುಖಾಂತರ ತಂದೆ ರಚಯಿತ ಶಿವ್ ಬಾಬಾ ಸ್ಥಾಪನೆ ಮಾಡೋದು.
ಯಾಕೆಂದ್ರೆ ಬೇರೆ ಯಾರು ಮಾಡಕ್ಕಾಗಲ್ಲ. ಬ್ರಹ್ಮ ಅಂದ್ರೆ ಇನ್ನ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣಿಯರ್ ಬೇಕು. कहते हैं मैं आकर युक्ति से पुरानी दुनिया का विनाश कराए नया दुनिया बनाता हूँ. नई दुनिया के रहवासी बहुत थोड़े होते. गवर्नमेंट कोशिश करती रहती है कि जनसंख्या कम हो. अब कम तो नहीं होंगी. लड़ाई में करोड़ों मनुष्य मरते हैं तो फिर मनुष्य कम थोड़े ही होते. जनसंख्या तो फिर भी बढ़ती जाती है ना, ये भी तुम जानते हो. ಮೇಲಿರೋರು ಖಾಲಿ ಆಗ್ಬೇಕಲ್ಲ, ಜನಸಂಖ್ಯೆ ಕಡಿಮೆ ಹೆಂಗಾಗ್ಬಿಡುತ್ತೆ. ಬಲೆ ಯುದ್ಧದಲ್ಲಿ ಕೋಟ್ಯಾಂತರ ಜನ ಸಾಯ್ತಾರೆ, ಜನ್ಮ ಅಂತೂ ತಗೋತಾರಲ್ಲ ಇಲ್ಲೇ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಇದೆಲ್ಲ ತಂದೆ ಬರೋವರೆಗೂ ಯುಕ್ತಿಯಿಂದ, ತಂದೆಗಷ್ಟೇ ಗೊತ್ತು ಯುಕ್ತಿ ಏನು. ವಿನಾಶ ಮಾಡ್ಬೇಕಂದ್ರೆ ಹೊಸ ಜಗತ್ ಸ್ಥಾಪನೆ ಆಗ್ಬೇಕಲ್ವ, ಏನೆಲ್ಲ ಪ್ರಳಯ ಆಗಕ್ಕಾಗಲ್ಲಲ್ಲ. ಎಷ್ಟು ದೊಡ್ಡ ಲಾಜಿಕ್ ನೋಡ್ರಿ ಬಾಬೂರು. ಪ್ರತಿಯೊಂದು ಮಾತನ್ನು ಎಷ್ಟು ಸ್ಪಷ್ಟ ಮಾಡ್ತಾರೆ. ಗೌರ್ಮೆಂಟ್ ತಲೆ ಕೆಡಿಸ್ಕೊಳ್ತಿದೆ, ಜನಸಂಖ್ಯೆ ಕಡಿಮೆ ಮಾಡ್ಬೇಕು. ಬಾಬಾ ಹೇಳ್ತಾರೆ ಹೆಂಗ್ ಕಡಿಮೆ ಮಾಡೋಕ್ಕಾಗುತ್ತೆ, ಮೇಲಿರೋರು ಎಲ್ಲೋಗ್ಬೇಕು, ಕೆಳಗೆ ಬರ್ತಾನೆ ಇರ್ತಾರೆ. ಎಡಿಷನ್ ಆಗ್ತಿದೆಯಲ್ಲ. ತುಮಾರಿ ಬುದ್ಧಿ ಮೇ ವಿಶ್ವಕ್ಕೆ ಆದಿ ಮಧ್ಯ ಅಂತ್ ಕಾ ಜ್ಞಾನ ಸದಾ ತಿರುಗ್ತಾ ಇದೆಯಾ ಆದಿ ಮಧ್ಯ ಅಂತ್ಯದ ಜ್ಞಾನ. ನೋಡ್ರಿ, ಇಡೀ ದಿನ 8 ಸಾರಿ ಸುದರ್ಶನ್ ಚಕ್ರ ತಿರುಗುತ್ತೆ ಅಂತ. तुम अपने को स्टूडेंट भी समझते हो, तैरना भी सीखते हो. कहते हैं ना नैया मेरी पार लगाओ. बहुत नामी ग्रामी होते हैं तो तैरना सीखते हैं. अभी तुम्हारा तैरना देखो कैसा है. एकदम ऊपर में चले जाते हो फिर यहाँ आते हो. ನಮ್ಮ ತಂದೆದಿದು ಯೂನಿವರ್ಸಿಟಿ, ಇನ್ನೊಂದೆಂಥದೋ ಸ್ವಿಮ್ಮಿಂಗ್ ಯೂನಿವರ್ಸಿಟಿ ಇದು. ಸ್ವಿಮ್ಮಿಂಗ್ ನಾನೇ ಕಳ್ಸೋದು, ಬೇರೆಯವರೆಲ್ಲ ಮುಳುಗೋದೆ ಕಲ್ಸೋದು. ಕೇಳಿದ್ರ ಹೆಂಗಿದೆ ಕತೆ? ಮನೆಯಲ್ಲಿ ಕುತ್ಕೊಂಡು ಖುಷಿ ಆಗ್ತಿದೆಯಲ್ಲ, ಬಾಬು ನಮ್ಗೆ ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ದಾರೆ. ಸ್ವಿಮ್ಮಿಂಗು ನೀರೊಳಗಡೆ ಮನುಷ್ಯರು ಒಳಗೋಗ್ತಾರೆ, ನಾವಿಲ್ಲಿ ಮೇಲೆ ಹೋಗ್ಬಿಡ್ತೀವಿ. ಹೆಂಗಿದೆ ಅಲ್ಲ ಸ್ವಿಮ್ಮಿಂಗು? ಏನಂತಿದೆ, ಖುಷಿ ಆಗ್ತಿದೆಯಾ ಎಲ್ಲರಿಗೆ? ಯಾಕೆಂದ್ರೆ ಇಡೀ ಬುದ್ಧಿಯಲ್ಲಿ ಆದಿ ಮಧ್ಯದ ಅಂತ್ಯದ ಜ್ಞಾನ ಇರೋ ಕಾರಣ ಸ್ವಿಮ್ಮಿಂಗ್ಗೆ ತಾಕತ್ ಯಾವುದು? ಜ್ಞಾನದ ಟಾನಿಕ್ಕು, ಖುಷಿಯ ಟಾನಿಕ್ಕು, ಯೋಗದಿಂದ ಶಕ್ತಿಗಳ ಟಾನಿಕ್ಕು ಕೊಡ್ತಾನೆ ಇರ್ತಾರೆ. ಬರುತ್ತಾ ಸ್ವಿಮ್ಮಿಂಗು? ಮುಳುಗ್ತಿರೋ? ಬೆಳಗ್ಗೆದ್ರೆ ಪ್ರವೃತ್ತಿಯಲ್ಲಿ ಕೂತ್ಕೊಂಡಯ್ಯೋ ಏನು ಮಾಡೋದಪ್ಪ ಅಂತ ಹೇಳಿ ಅಲ್ಲಲ್ಲೇನೆ ಮಾಯೆ ಮೂಗಿಡ್ಕೊಂಡು ಕೆಳಗೆ ಹಾಕಲ್ಲ ತಾನೆ. ये वो तो दिखलाते हैं इतने माइल्स ऊपर में गए, तुम आत्माएं कितना माइल्स ऊपर में जाते हो. वो तो स्थूल वस्तु है जिसकी गिनती करते हैं, तुम्हारा तो अनगिनित. ಅವರು ಪಾಪ ಅವ್ರ ಫ್ಲೈಟ್ಗಳಲ್ಲೆಲ್ಲ ಏನು ಮುಗ್ದೇ ಹೋಗ್ಬಿಡುತ್ತೆ, ಮೇಲೆ ಮೇಲೆ ಹೋದಂಗೆ ಎಲ್ಲಿ ಹೋಗಕ್ಕಾಗುತ್ತೆ. ಬಾಬಾ ಹೇಳೋದು ನೀವಂತೂ ಎಷ್ಟು ಮೈಲು ಅನ್ಗಿನಿತ್, ಎಣ್ಸಕ್ಕಾಗೋದಿಲ್ಲ. ಆ ಲೋಕಕ್ಕೆ ಯಾರು ಟೇಪ್ ಹಿಡ್ಕೊಳಕ್ಕಾಗತ್ತೆ? ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, तुम जानते हो महात्माएं अपने घर चले जाएंगे, सूर्य चांद सितारों से पार. ಯಾರು ಯೋಚನೆ ಮಾಡೋಕ್ಕೆ ಆಗಲ್ಲ, ಸೂರ್ಯನ ಹತ್ರನೇ ಯಾರು ಹೋಗಕ್ಕಾಗಲ್ಲ. ಅದ್ರ ನಂತರ ಇದೆ ಅಂತ ಯಾರಿಗೆ ಗೊತ್ತು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಅಷ್ಟು ದೂರ ಹೊರಟು ಬಿಡ್ತೀರಾ ನೀವು ತನ್ನ ಮನೆ. ತುಮಕೋ ಖುಷಿ ಹೇ ವೋ ಹಮಾರ ಘರ್ ಹೇ. ಖುಷಿ ಇದೆಯಾ? ತನ್ನ ಮನೆ ಹೋಗ್ಬೇಕು, ಪರಮಧಾಮ ಎಲ್ಲ ವೈಂಡ್ ಅಪ್ ಮಾಡಬೇಕು. ಗಂಟು ಮೂಟೆ ಏನಂತೀರಾ? ಎಲ್ಲ ಗಂಟು ಮೂಟೆ ಹಾಸ್ಬಿಟ್ಟಿದ್ದೀರೋ ಮನೆಯಲ್ಲಿ, ಎಲ್ಲ ವೈಂಡ್ ಅಪ್ ಆಗಿ ಮೂಟೆ ಕಟ್ಟಿದ್ದೀರೋ ಎಲ್ಲ ಮೂಟೆಗಳು, ಕರ್ಮ ಬಂಧನದ ಮೂಟೆಗಳೆಲ್ಲ ಕಟ್ಟಿಬಿಟ್ಟು ಅದಕ್ಕೆ ಬೆಂಕಿ ಬೇರೆ ಹಾಕಬೇಕು. ಅನೇಕ ಜನ್ಮಗಳದ ಮೂಟೆ ಇದು. हम वहाँ के रहने वाले हैं. मनुष्य भक्ति करते हैं, पुरुषार्थ करते हैं मुक्ति धाम में जाने के लिए, परंतु कोई जा नहीं सकते. मुक्ति धाम में भगवान से मिलने की कोशिश करते हैं, अनेक प्रकार के यत्न करते हैं. मुक्ति धाम के ಜನ ಯಾಕೆ ಹೋಗೋದಂದ್ರೆ ಭಗವಂತನ ಹೋಗಿ ಮೀಟ್ ಮಾಡ್ಬೇಕು, ಇನ್ನಂತೂ ಈ ಕತೆ ಬೇಡ, ಬರೋದು ಬೇಡ ಅಂತ ಅನೇಕ ಪ್ರಕಾರದ ಪ್ರಯತ್ನ ಮಾಡ್ತಾರೆ. ಜ್ಯೋತ್ ಮೇ ಸಮಾಜಾಯ್. ಯಾರು ಏನು ಮಾಡೋಕ್ಕಾಗಲ್ಲ, ಮುಕ್ತಿಧಾಮಕ್ಕೆ ಹೋಗ್ಬೇಕು.
ಮುಕ್ತಿಧಾಮ್ का तो किसको पता ही नहीं है ना. ಮನೆ ಮಾರ್ಗನೇ ಗೊತ್ತಿಲ್ಲ, ಅಲ್ಲಿ ಒಂದು ನನ್ನ ಮನೇನೂ ಇದೆ ಅಂತ, ನಾನು ಆತ್ಮ ಅಂತನೂ ಗೊತ್ತಿಲ್ಲ, ಒಳಗಡೆ ನಾನು ಪರಮಾತ್ಮ ಕೂತಿದ್ದೀನಿ ಅಂತ ತಿಳ್ಕೊಳ್ತಾರೆ, ಹೆಂಗ್ ಹೋಗ್ತಾರೆ? ಆದ್ರೆ ಬಾಬಾ ಹೇಳೋದು, ಯಾರು ಏನ್ ಪ್ರಯತ್ನ ಮಾಡಿದ್ರು ನಾನ್ ಬರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. तो तुम बच्चे जानते हो बाबा आया हुआ है, अपने घर ले जाएंगे, मीठा मीठा बाबा आया हुआ है, हमको घर ले जाने लायक बनाते हैं, जिसके लिए आधा कल्प पुरुषार्थ करते आधा कल्प पुरुषार्थ करते भी बन नहीं सके हैं. ना कोई ज्योत में समा सके, ना मुक्ति धाम में जा सके, ना मोक्ष को पा सके. जो भी पुरुषार्थ किया सब व्यर्थ है. ಪಾಪ ಬಾಬಾ ಹೇಳೋದು, ಈಗ ಗೊತ್ತು ನಮ್ಮ ಸ್ವೀಟ್ ತಂದೆ ಬಂದಿದ್ದಾರೆ, ನಮ್ಮನ್ನ ಕರ್ಕೊಂಡು ಹೋಗಕ್ಕೆ, ನಮ್ಮ ಮನೆಗೆ ಹೋಗೋಕೆ ಲಾಯಕ್ ಮಾಡ್ತಿದ್ದಾರೆ. ಎಲ್ಲ ಇಲ್ಲಿ ಬಂದ್ಬಿಟ್ಟು ಇರೋ ಬರೋ ಕೊಳಕಾಕೊಂಡ್ಬಿಟ್ಟಿದ್ದಲ್ಲ ದ್ವಾಪರದ ನಂತರ, ಇದೆಲ್ಲ ಸ್ವಚ್ಛ ಮಾಡ್ಬೇಕಲ್ಲ, ನಾನು ಎಷ್ಟು ತಲೆ ಚೆಚ್ಕೋತೀನಿ ಅಂತಾರೆ ಒಂದೊಂದ್ಸಾರಿ ಬಾಬುವ್ರು. ಹೇಳಿದ್ರೆ ಕೇಳೋದೇ ಇಲ್ಲಲ್ಲ ಮಕ್ಕಳಿಗೆ. ಏನಂತೀರಾ? ಎಷ್ಟು ಹೇಳ್ತಾರೆ. ಬಾಬಾ ಹೇಳೋದು, ನನ್ನನ್ನು ಮೀಟ್ ಮಾಡಕ್ಕೆ ಎಲ್ಲರೂ ಎಷ್ಟು ಪ್ರಯತ್ನ ಮಾಡಿದ್ರು. ಮುಕ್ತಿಗೆ ಹೋಗ್ಬೇಕು, ಜ್ಯೋತಿಯಲ್ಲಿ ಜ್ಯೋತಿ ಸೇರ್ಕೋಬೇಕು, ಮೋಕ್ಷ ಬೇಕು. ಬಾಬಾ ಹೇಳೋದು, ಎಷ್ಟೇ ಪುರುಷಾರ್ಥ ಮಾಡಲಿ ಎಲ್ಲ ಪ್ರಯತ್ನ ಪುರುಷಾರ್ಥಗಳು ವ್ಯರ್ಥವಾಗೋಯ್ತು. ಯಾರು ಆಗಕ್ಕಾಗಲ್ಲ ಮಕ್ಕಳೇ, ನಾನು ಬರ್ದೆ. अभी जो ब्राह्मण कुल भूषणों का प्रयत्न सत्य सिद्ध होता है, ये खेल कैसा बना हुआ है, तुमको भी आस्तिक कहा जाता है. ಅರೆ ಮಕ್ಕಳೇ, ನೀವು ಬ್ರಾಹ್ಮಣ ಕುಲಭೂಷಣರ ಪುರುಷಾರ್ಥ ಇದೆಯಲ್ಲ, ಇದು ಸತ್ಯ ಸಿದ್ಧವಾಗುತ್ತೆ. ಯಾಕೆ? ನಮ್ಮ ತಂದೆ ಸತ್ಯ ಜ್ಞಾನ ಕೊಡ್ತಿದ್ದಾರೆ, ಅದಕ್ಕೆ ನಮ್ಮ ಪುರುಷಾರ್ಥ ಸತ್ಯ ಸಿದ್ಧ. ಎಲ್ಲದಕ್ಕೆ ಸಿದ್ಧಿ ಇದೆ. ನೀವೇನೊಂದು ಸಣ್ಣದು ಮಾಡಿದ್ರೆ ಇಮಿಡಿಯೇಟ್ ಫಲ, ಭವಿಷ್ಯಕ್ಕೂ ಜಮಾ. ನೋಡಿ ಮಕ್ಕಳೇ, ಹೆಂಗ ಈ ನಾಟಕ ಫಿಕ್ಸ್ ಆಗ್ಬಿಟ್ಟಿದೆ. ಈಗ ನೀವು ಆಸ್ತಿಕರಾಗ್ಬಿಟ್ಟಿದ್ದೀರ. बाप को अच्छी तरह से जानते हो, ಪಕ್ಕನಾ? ತಂದೆನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಮನೆಯಲ್ಲಿ ಕೂತ್ಕೊಂಡು ಬುದ್ಧಿ ಹತ್ಲಿತ್ಲಾಗ ಓಡಾಡಲ್ಲ ತಾನೆ. ಈಗ ಏನ್ ಮಾಡ್ಬೇಕು ನೀವು? ನಿರಂತರ ತಪಸ್ಸು. ನಿನ್ನೆ ಹೇಳಿದ್ರಲ್ಲ, ದೃಢತಾ ಸಂಪನ್ನ ತಪಸ್ಯ. ನಿಮ್ಮ ಜೊತೆ ನೀವು ಮಾತಾಡಿಕೊಂಡು, ನಿಮ್ಮನ್ನ ನೀವು ನೋಡಿಕೊಂಡು, ಹಳೇದೇನೆಲ್ಲ ಇದೆ ಅದೆಲ್ಲ ಸಮಾಪ್ತಿ ಮಾಡಿ ರೀಇನ್ಕಾರ್ನೇಟ್, ಪುನಃ ಅವತರಿತಾತ್ಮನಾಗಬೇಕು. ಇಡೀ ದಿನ ನಿಮ್ಮ ಜೊತೆ ಮಾತಾಡ್ತಾ ಇರಿ, ಮನಸ್ಸು ಎಲ್ಲೋಗ್ತಾ ಇದೆಯಾ ನೀನು ಅಂತ ಹಿಡ್ಕೊಳ್ರಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು? ನೀವೇ ಆಸ್ತಿಕರು, ಜ್ಞಾನ ನಿಮಗೆ ಗೊತ್ತು, ಪುರುಷಾರ್ಥ ನೀವೇ ತಾನೇ ಮಾಡಬೇಕು. तो बाप द्वारा सृष्टि चक्र को भी अच्छी तरह से जानते हो, ಪಕ್ಕನಾ? ತಂದೇನೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ವಿಶ್ವಾಸ ನೋಡಿ ಬಾಬವ್ರಿಗೆ, ಸೃಷ್ಟಿ ಆದಿ ಮಧ್ಯ ಅಂತ್ಯನೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂದ್ರೆ ಸೃಷ್ಟಿ ಚಕ್ರನ. बाप कहते मुक्ति जीवन मुक्ति का ज्ञान कोई में भी नहीं है, देवताओं में भी नहीं है. बाप को कोई नहीं जानते तो किसको ले कैसे जाएंगे? कितने ढेर गुरु लोग हैं, कितने उनके फॉलोअर्स है. ತಂದೆ ಹೇಳೋದು, ಮುಕ್ತಿಧಾಮ, ಮುಕ್ತಿ ಜೀವನ್ ಮುಕ್ತಿಯ ಜ್ಞಾನ ಯಾರಿಗೂ ಇಲ್ಲ, ಮಾರ್ಗನೇ ಗೊತ್ತಿಲ್ಲ ಅಂದ್ರೆ ಹೆಂಗ್ ಕರ್ಕೊಂಡು ಹೋಗಕ್ಕಾಗುತ್ತೆ? ಸತ್ಯ ಸದ್ಗುರು ಒಬ್ರೇನೆ. ಮನುಷ್ಯ ಗುರುಗಳು ಅವ್ರ ಫಾಲೋಯರ್ಸ್ ನೋಡಿ 8 ಜನ ಇದ್ದಾರೆ, ಯಾರು ಮನೆಗೆ ಹೋಗಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಸಚ್ಚಾ ಸಚ್ಚಾ ಸದ್ಗುರು ಹೇ ಶಿವ್ ಬಾಬಾ ಉನ್ಕೋತೋ ಚರಣ. ಇವರೆಲ್ಲ ಚರಣ ತೊಳೆದು ಪೂಜೆಗಳು ನೀರು ಕುಡಿತಾರಲ್ಲ, ನನಗೆ ಕಾಲೇ ಇಲ್ಲ ಮಕ್ಕಳೇ. वो कहते हैं हमको तो चरण ही नहीं, मैं कैसे अपने को पूजाऊं? बच्चे विश्व के मालिक बनते हैं, उनसे थोड़े ही पूजाऊंगा. भक्ति मार्ग में बच्चे बाप के पांव पड़ते हैं. वास्तव में तो बाप की प्रॉपर्टी का मालिक बच्चे हैं, परंतु नम्रता दिखाते हैं. छोटे बच्चे आदि सब जाकर पांव पड़ते हैं. यहाँ बाप कहते हमको पाव पड़ने से भी छुड़ा देता हूँ. कितना बड़ा बाप है. कहते हैं तुम बच्चे मेरे मददगार हो, तुम मददगार नहीं होते तो हम स्वर्ग की ಸ್ಥಾಪನಾ कैसे करते. ಲೌಕಿಕದಲ್ಲಾದ್ರೆ ಗುರುಗಳನ್ನೂ ಹೋಗಿ ಕಾಲು ಮುಟ್ತಾರೆ,
ಮತ್ತೆ ತಂದೆ ತಾಯಿಗಳನ್ನು ಹೋಗಿ ಕಾಲು ಮುಟ್ಕೊಳ್ತಾರೆ, ಅಂದ್ರೆ ನಮ್ರತೆ ತೋರಿಸ್ತಾರೆ. ಮಕ್ಕಳು ಚಿಕ್ಕವರು ಹೋಗ್ಬಿಟ್ಟು ಈ ಎಲ್ಲ ಅಂದ್ರೆ ಕೆಲವು ಸಿಸ್ಟಮ್ ಈಗಲೂ ಇದೆ. ದೊಡ್ಡವರಾದ್ರೂ, ಎಷ್ಟೇ ದೊಡ್ಡವರಾದ್ರೂ ಮಕ್ಕಳು ತಂದೆ ತಾಯಿಗಳಿಗೆ ಕಾಲು ಮುಟ್ತಾರೆ. ಇದು ಬಹಳ ದೊಡ್ಡ ಆಶೀರ್ವಾದದ ಮಾತು. ಬಾಬಾ ಹೇಳ್ತಾರೆ, ನಂಗೆ ಕಾಲೇ ಇಲ್ಲ, ನಾನು ನಿಮ್ಮ ಹತ್ರ ಹೆಂಗ್ ಪೂಜೆ ಮಾಡಿಸ್ಕೊಳ್ಳಿ, ಕಾಲು ಹೆಂಗ್ ಮುಟ್ಸೋದು, ನಾನು ಏನು ಕಾಲು ಬ್ರಹ್ಮ ಬಾಬನ್ ಶರೀರದಲ್ಲಿ ಬಂದ್ರೂ ಯಾರು ಕಾಲು ಮುಟ್ಸೋದೆ, ಇದೆಲ್ಲ ಪೂಜೆಯಿಂದ ನಾನು ಇದೆಲ್ಲ ಬಿಡ್ಸಕ್ ಬಂದಿರೋದು. ನೀವು ನನ್ನ ಸಹಯೋಗಿಗಳು, ನೀವು ನನಗೆ ಸಹಯೋಗನೇ ಕೊಟ್ಟಿಲ್ಲ ಅಂದರೆ ನಾನು ಸ್ವರ್ಗ ಸ್ಥಾಪನೆ ಹೆಂಗೆ ಮಾಡ್ತಿದ್ದೆ ಮಕ್ಕಳೇ. ಅದಕ್ಕೇನೆ ಇದೆಲ್ಲ ಮಾಡಿಸಲ್ಲ ಅಂತ. ಅಂದರೆ ನಾನು ಕಿರೀಟಗಳು ನೀವು ಅಂತ ಹೇಳ್ತಿರೋದು ಕೇಳಿಸ್ತಿದ್ಯಾ ಎಲ್ಲರಿಗೆ? ಮನೆಯಲ್ಲಿ ಬುದ್ಧಿ ಒಂದು ಸೆಕೆಂಡಲ್ಲಿ ಒಟ್ಬಿಡುತ್ತೆ, ಎಲ್ಲಾದರೂ ಹಿಡ್ಕೊಳ್ತಾ ಇರ್ಬೇಕು ನೀವು. बाप समझाते हैं बच्चे, अभी तुम मददगार बनो तो फिर तुमको ऐसा बनाते हैं. प्राप्ति नोड्री, जो कोई की मदद लेने की दरकारी नहीं होंगी, तुमको कोई के राय की दरकारी नहीं रहेंगी. सतयुग में वहाँ यहाँ बाप बच्चों की मदद ले रहे हैं. ಅವ್ರು ನಮಗೆ ಸಹಯೋಗ ಕೊಡೋದು, ಆದರೂ ನಿರಹಂಕಾರಿ. ಬಾಬಾ ಏನು ಹೇಳ್ತಾರೆ, ನಾನು ನಿಮ್ಮ ಸಹಯೋಗ ತಗೋತಿದ್ದೀನಿ, ನೀವು ನನಗೆ ಸಹಯೋಗ ಕೊಡ್ತಿದ್ದೀರಲ್ಲ, ನಾನು ನಿಮ್ಮನ್ನು ಹಂಗೆ ಮಾಡಿಬಿಡ್ತೀನಿ. ಸಂಪನ್ನ ರಾಜ ಎಲ್ಲರಿಗೆ ಸಹಯೋಗ ಕೊಡ್ತಾರಲ್ವ, ಅವ್ರಿಗೆ ಯಾರು ಕೊಡಬೇಕಾಗಿಲ್ಲ. ಮತ್ತು ಬುದ್ಧಿಯಲ್ಲಿನೂ ಯಾರು ಮತ ಸಜೆಷನ್ ಮಂತ್ರಿಗಳಿಲ್ಲಲ್ಲ, ಆ ಥರ ಮಾಡ್ತೀನಿ ಮಕ್ಕಳೇ. ನನ್ನ ಸಹಯೋಗಿ ಆಗ್ತಿದ್ದೀರಲ್ಲ, ಸಹಯೋಗ ಕೊಡ್ತಿದ್ದೀರಲ್ವಾ ಅಂತಿದ್ದಾರೆ. कहते हैं बच्चे, चीची अब चीची मत बनो, माया से हार नहीं खाओ. ಏನ್ ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ನಾನು ಒಂದೇ ಮಾತು ಹೇಳೋದು ನಿಮಗೆ, ಜಾಸ್ತಿ ಕಷ್ಟ ಕೊಡಲ್ಲ. ನೀವು ಕೊಳಕಾಗ್ಬೇಡ್ರಿ. ಕಾಮವಿಕಾರ ಅಂದ್ರೆ ಕೊಳಕು, ಏನು ಕೊಚ್ಚೆ, ಮಾಯೆಯಿಂದ ಸೋಲಂಗಿಲ್ಲ. ನೈತು ನಾಮ್ ಬದನಾಮ್ ಕರ್ದೇತೇವು, ನನ್ನ ಹೆಸರೆಲ್ಲ ಕೆಡಿಸ್ಬಿಡ್ತೀರಾ ನೀವು. ಅದೊಂದು ವಿಕಾರ, ಅಷ್ಟು ಗಲೀಜು. बॉक्सिंग होती है तो उसमें जब कोई जीतते तो वाह वाह हो जाती है, हार खाने वाले का मुंह पीला हो जाता है. यहाँ भी हार खाते हैं, यहाँ हार खाने वाले को कहा जाता है काला मुंह कर दिया. आए हैं गोरा बनने के लिए, फिर क्या कर देते कि कमाई सारी चट हो जाती है, फिर नए सिर शुरू करना पड़े. ಕಾಮಾಗ್ನಿ ಇರೋ ಬರೋ ಎಲ್ಲ ಪುಣ್ಯದ ಅಗ್ನಿಯನ್ನ ಸಮಾಪ್ತಿ ಮಾಡಿಬಿಡುತ್ತೆ, ಪುಣ್ಯದ ಖಾತೆಯನ್ನ ಸುಟ್ಟಾಕ್ಬಿಡುತ್ತೆ. ಒಟ್ಟು ಕೆಟ್ಟದು. ನೀವು ನನ್ನ ಹೆಸರು ಕೆಡಿಸೋದಲ್ಲದೆ ಅದು ಒಂದು ದೊಡ್ಡ ಹೊರೆ. ಬಾಕ್ಸಿಂಗ್ ಇದು. ಅಲ್ಲಿ ಬಾಕ್ಸಿಂಗಲ್ಲಿ ಸೋತ್ಬಿಟ್ರೆ ಮುಖ ಪೇಲಾಗ್ಬಿಡುತ್ತೆ, ಇಲ್ಲಿ ಮುಖ ಕಪ್ಪಗಾಗ್ಬಿಡುತ್ತೆ ಅಂತಾರೆ. ಕಾಲಮೂ ಕರ್ದಿಯಾ ಅಂತಾರೆ ಬಾಬೂರು. ಅಲ್ಲಿ ಕಾಲಮೂ ಮಾಡೋದು ಬಿಟ್ಬಿಡ್ರಿ, ಒಳಕಾಗೋದಲ್ದೆ ಹೊರೆ ಹೊತ್ಕೊಳ್ಳೋದಲ್ದೆ ಇರೋ ಬರೋ ಪುಣ್ಯದ ಖಾತೆ ಸಮಾಪ್ತಿ ಆಗ್ಬಿಡ್ತು. ತಿರ್ಗಾ ಹೊಸ್ದಾಗಿ ಶುರು ಮಾಡ್ಬೇಕು ನೀವು. ಅದರಿಂದ ನೀವು ಬಂದಿರೋದೇನು ನನ್ನ ಹತ್ರ ಪಾವನರಾಗ್ಲಿಕ್ಕೆ, ಅರ್ಥಾತ್ ಸುಂದರರಾಗ್ಲಿಕ್ಕೆ. ಅದು ಬಿಟ್ಬಿಟ್ಟು ಏನ ಮಾಡ್ಕೊಳ್ತೀರ ನೀವು? ಅದಕ್ಕೆ ಏನು ಹೇಳ್ತಾರೆ ಬಾಬಾ, ಆಯೇ ಹೇ तो बाप के मददगार बन फिर हार काय नाम बदनाम कर देते. दो पार्टी है, एक माया के मुरीद, एक ईश्वर के. ಎರಡು ಪಾರ್ಟಿ ಇಲ್ಲಿ, ಒಂದು ಮಾಯೆ ಪಾರ್ಟಿ, ಇನ್ನೊಂದು ಈಶ್ವರನ ಪಾರ್ಟಿ. ಮಾಯೆಗೆ ವಶರಾಗವರು ಕಾಲಮು ಬೇರೆ ಪ್ರಭಾವಗಳಲ್ಲಿ ಆಕರ್ಷಣೆಯಲ್ಲಿ ಬರೋದೇ ಒಂದು ದೊಡ್ಡ ಬಾಬನಿಗೆ ವಿರುದ್ಧವಾದ ಕೆಲಸ ಮಾಡೋದು. ಇದನ್ನ ಬರ್ಕೊಂಡ್ಬಿಡ್ಬೇಕು ಬುದ್ಧಿ ಒಳಗಡೆ. तुम बाप को प्यार करते हो ना, गायन भी है ना, विनाश काले विपरीत बुद्धि. ನೀವು ನನ್ನನ್ನು ಪ್ರೀತಿ ಮಾಡಕ್ ಬಂದ್ರಿ, ವಿಕಾರಗಳ ಮೇಲೆ ಪ್ರೀತಿ ಇಟ್ಕೊಂಡು, ಇಂದ್ರಿಯಗಳ ಆಸಕ್ತಿಗಳು ಇಟ್ಕೊಂಡು ಇಲ್ಲಿ ಅದಕ್ಕೋಸ್ಕರ ಬಂದಿದ್ರ ನೀವು? ಇಲ್ಲ ಅಲ್ಲ. ನೀವು ಬಂದಿರೋದು ನನ್ನನ್ನು ಪ್ರೀತಿ ಮಾಡ್ಲಿಕ್ಕೆ. ಆದ್ರೆ ಪ್ರೀತಿ ಮಾಡಕ್ ಬಂದು ವಿನಾಶ್ ಕಾಲೇ ವಿಪರೀತ ಬುದ್ಧಿ ವಿನಶ್ಯಂತಿ, ಶ್ರೇಷ್ಠ ಪದವಿಯಿಂದ ವಿನಶ್ಯಂತಿ. ಹೆಂಗಾಗ್ಬಿಡ್ತೀರಾ? ತುಮಾರಿ ಹೇ ಪ್ರೀತ್ ಬುದ್ಧಿ. ಆದರೆ ನೀವು ಮಕ್ಕಳು ಪ್ರೀತ್ ಬುದ್ಧಿ ತಾನೇ. तो तुमको नाम बदनाम थोड़े ही करना है. तुम प्रीत बुद्धि फिर माया से हार क्यों खाते हो? हारने वाले को दुख होता है, जीतने वाले पर ताजली बजाते वाह वाह करते रहते हैं.
तुम बच्चे समझते हम तो पहलवान है, अब माया को जीतना जरूर है। बाप कहते देह सहित जो कुछ भी देखते हो उन सब को भूल जाओ, ಮಾಮೇಕಂ ಯಾದ್ ಕರೋ. ಎಲ್ಲಾ ವಿಕಾರಗಳನ್ನು ಗೆಲ್ಲಲಿಕ್ಕೆ ಇದು ಮಹಾಮಂತ್ರ, ಮಾಮೇಕಂ ಯಾದ್ ಕರೋ. ಕಣ್ಣಿಂದ ಏನ್ ಕಾಣುತ್ತೆ ಯಾವುದು ನೋಡ್ಬೇಡಿ, ನೋಡಿಯೋ ನೋಡ್ದಂಗಿರಿ, ನೋಡಕ್ಕೆ ಹೋಗ್ಬೇಡಿ. ಏನಿದೆ ನೋಡಕ್ಕಿಲ್ಲಿ? ನನ್ನನ್ನು ನೋಡ್ತಾ ಇರಿ ಮಕ್ಕಳೇ ಒಳಗಡೆಯಿಂದ, ಬೇರೆ ಏನು ಬೇಡ. ಯಾಕೆಂದ್ರೆ ನಿಮ್ದು ಪ್ರೀತ್ ಬುದ್ಧಿಯವರಂದ್ರೆ ಮಾಯೆ ಹತ್ರ ಸೋಲಂಗಿಲ್ಲ, ಮಾಯೆಯಿಂದ ಗೆಲ್ಬೇಕು ನೀವು. ಯಾಕೆಂದ್ರೆ ಸೋಲವ್ರಿಗೆ ದುಃಖ ಆಗುತ್ತೆ. ಏನೇ ಆಗ್ಲಿ ತಾತ್ಕಾಲಿಕವಾದ ಟೆಂಪ್ಟೇಷನ್ ಇವೆಲ್ಲ. ಕೊಳಕಲ್ಲಿ ಬಿದ್ದು ಕೊಚ್ಚೆಯಲ್ಲಿ ಬಿದ್ದ ಮೇಲೆ ತುಂಬಾ ದುಃಖ ಆಗುತ್ತೆ, ಅವ್ರನ್ನ ಕ್ಷಮಿಸ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಭಗವಂತ ಅಲ್ವಾ ಜ್ಞಾನ ಹೇಳ್ತಿರೋದು. ಆದ್ರೆ ಬಾಬಾ ಹೇಳ್ತಾರೆ ಏನೇ ಇರ್ಲಿ ನೀವು ಗೆಲ್ಬೇಕು ಮಕ್ಕಳೇ, ದೃಢ ಸಂಕಲ್ಪ ಮಾಡಿ ಮಾಯಾಜೀತ್ ಆಗ್ಲೇಬೇಕು. ಮಾಮೇಕಂ, ಅದಕ್ಕೆ ವಿಧಿ ಏನೋ, ಮಾಮೇಕಂ ಯಾದ್ ಕರೋ. ಮಾಯಾನೆ ತುಮಕೋ ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ಬನಾ ದಿಯಾ. ಪಾಠ ಸರಿಯಾಗಿ ಕಲ್ತ್ಕೋಬೇಕಲ್ವಾ ಬಾಬನ್ ಮಕ್ಕಳಾದ್ಮೇಲೆ. ಬರೀ ಒಂದು ವಿಕಾರ, ಬರೀ ಒಂದು ದೇಹಾಭಿಮಾನ ಎಷ್ಟು ದೊಡ್ಡ ಕೊಚ್ಚೆಯಲ್ಲಿ ತಗೊಂಡ್ ಬಂದು ಹಾಕ್ಬಿಡ್ತು. ಪೂಜ್ಯ ಆತ್ಮಗಳನ್ನ, ನಮ್ಮನ್ನ ತಮೋಗುಣಿ ಸ್ಥಿತಿಯಲ್ಲಿ ತಂದ್ಬಿಡ್ತು. अब फिर सतो प्रधान बनना है ना, ತಿರ್ಗಾ ನೀವು ಸತೋ ಪ್ರಧಾನರಾಗಬೇಕಲ್ವಾ. माया जीते जगत जीत बनना है ना, ये है ही हार और जीत, सुख दुख का खेल, रावण राज्य में हार खाते. अब बाप फिर ವರ್ತ್ ಪೌಂಡ್ बनाते हैं. ನೀವೆಲ್ಲ ವರ್ತ್ನಾಟ್ಯ ಪೆನ್ನಿ ಆದ್ರೆ ವರ್ತ್ ಪೌಂಡ್. ರಾವಣ ಸೋಲಿಸ್ಬಿಟ್ಟು ನಿಮ್ಮನ್ನ ಹಂಗ್ ಮಾಡಿದ್ದು. ಯಾಕೆಂದ್ರೆ ಈ ಸೃಷ್ಟಿ ನಾಟಕ, ಸೋಲು ಗೆಲುವಿನ ನಾಟಕ. बाबा ने समझाया है एक शिव बाबा की जयंती ही वर्त पाउंड है. अब तुम बच्चों को ऐसा लक्ष्मी नारायण बनना है, वहां पर घर घर दीपावली रहती है, सबकी ज्योति जग जाती है, मेन पावर से ज्योति जगती है. बाबा कितना सहज रीति से बैठ समझाते हैं. बाप के सिवाय मीठे मीठे लाडले सिकिलदे बच्चे कौन कहेगा. ಕಿವಿಯಲ್ಲೇನೋ ಮನೆಯಲ್ಲಿ ಕುತ್ಕೊಂಡು ಕೇಳಿಸ್ತಾ ಇದೆಯಾ, ಕಿವಿಯಲ್ಲಿ ಮೊಳಗ್ತಾ ಇರಬೇಕು, ನನ್ನನ್ನು ಬಿಟ್ರೆ ನಿಮಗೆ ಮೀಠೆ ಮೀಠೆ ಮಧುರ ಮಧುರ ಅಗಲಿ ಹೋಗಿ ಸಿಕ್ಕಿದಂತಹ ನನ್ನ ಮುದ್ದು ಮಕ್ಕಳೇ ಅಂತ ಯಾರಾದರೂ ಹೇಳೋರು ಇದ್ದಾರ ನಿಮಗೆ? ನಾನು ಡೈಲಿ 2 ಸಾರಿ ಮಧುರ ಮಧುರ ಮುದ್ದು ಮಕ್ಕಳೇ ಅಂತ 2 ಸಾರಿ ಹೇಳ್ತೀನಿ. ಗದ್ಗದಾಗ್ತಿದ್ಯಾ ಬಾಬಾ ನೋಡ್ಕೊಂಡು? ಬಾಬಾ ನೀನು ನನ್ ಸಿಕ್ಕಿಲ್ಲದ, ನನ್ ಮೀಠಾ ಬಾಬಾ, ಮೇರಾ ಬಾಬಾ, ಪ್ಯಾರ ಬಾಬಾ ಅಂತ ಹೇಳ್ತಾ ಇದ್ದೀರಾ, ಸುಮ್ನೆ ಕೂತಿದ್ದೀರಾ? ಅದಕ್ಕೆ ಹೇಳೋದೇನ್ ಹೇಳ್ತಿದ್ದಾರೆ, ನಾನಿನ್ನ ವರ್ತ್ ಪೌಂಡ್ ಮಾಡ್ತಿದ್ದೀನಿ, ನನ್ನ ಜಯಂತಿನೇ ವರ್ತ್ ಪೌಂಡ್. ವ್ಯಾಲ್ಯುಬಲ್ ಒಂದೇ ಇಂಟರ್ನ್ಯಾಷನಲ್ ಜಯಂತಿ, ಶಿವ ಜಯಂತಿ. ಇನ್ನಿದ್ದ ಜಯಂತಿಗಳೆಲ್ಲ ಏನಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ಮಕ್ಕಳೇ, ನೀವು ನನ್ನ ಮಕ್ಕಳು, ಮಾಯಾಜೀತ್ ಆಗಬೇಕು, ಸತೋಪ್ರಧಾನರಾಗಬೇಕು. ನೀವು ಸೋಲಂಗಿಲ್ಲ, ದುಃಖದಲ್ಲಿ ಬರಂಗಿಲ್ಲ. ಅರ್ಥ ಆಯ್ತಾ? ನೀವಿಲ್ಲ ಇದನ್ನ ಅರ್ಥ ಮಾಡ್ಕೊಂಬಿಡಿ. ಡ್ರಾಮಾ ಸಂಗಮ ಯುಗ ಒಂದೇ ಟೈಮ್ ನಿಮಗೆ ಮಾಯೆ ಮೇಲೆ ವಿಜಯ ಪಡ್ಕೊಳಕ್ಕೆ. ಈಗಿರೋದು ಇಷ್ಟು ಟೈಮಲ್ಲಿ ದಿನ ರಾತ್ರಿ ಕೂತ್ಕೊಂಡು ಮಾಡ್ರಿ. ಹೆಂಗೆ ಜಾನಕಿ ದಾದಿ, ನಾನು ಬಾಬನ್ಗೆ ಹೇಳ್ದೆ, ನಂಗೆ 40 ದಿವಸ ಕೊಡು, ನಾನು ನಿನ್ನ ಹತ್ರ ಇರ್ತೀನಿ. 40 ದಿವಸ ಇದ್ದು ನೀನು ಧರ್ಮರಾಜನ ಥರ ಕಾಣ್ತೀಯ ನನಗೆ, ನಾನು ಧರ್ಮರಾಜಪುರಿಗೆ ಬರಲ್ಲ, ನಾನು ನಿನ್ನ ಪ್ರೀತಿ ಮಡ್ಲಲ್ಲಿ ಕೂತ್ಕೋಬೇಕಷ್ಟೇ ನಾನು ಅಂತಂದರೆ, ಹಂಗೇನಿಲ್ಲ ಮಗು, ನೀನು ತುಂಬ ಚೆನ್ನಾಗಿದೀಯ, ನೀನೇನಕ್ಕೆ ಹೆದರ್ಕೋತಿದ್ಯಾ ಅಂದರೆ, ಇಲ್ಲ ನಾನು ಹಂಗಿಲ್ಲ, ನಾನು ಮಾಡ್ಬೇಕು, ನಂಗೆ ಚುಟ್ಟಿ ಕೊಟ್ಬಿಡು, ಆಮೇಲೆ ಕಳಿಸು ಸೇವೆಗೆ ಅಂತ. 40 ದಿನ ಕೂತ್ಕೊಂಡು 4-5 ಸಾರಿ 40 ನಿಮಿಷ 40 ದಿನ ಪವರ್ಫುಲ್ ಯೋಗ ಮಾಡಿ ನಾನು ಆಮೇಲೆ ಬಾಬಾನ ಹೇಳ್ದಂಗೆ ಆಚೆ ಬಂದೆ ಸೇವೆಗೆ. ಕೇಳ್ರಿ ಏನು ಅಂತ, ಎಷ್ಟು ದೊಡ್ಡ ಪುರುಷಾರ್ಥ. ಈಗ ನೀವು ಮಾಡ್ರಲ್ಲ ಕರೋನಾ ಮುಗಿಯೋವರೆಗೂ 40 ದಿವಸ ಏನು 80 ದಿವಸ ಮಾಡ್ಬೇಕು ನೀವು. ಅಂದರೆ ನಾವೆಲ್ಲರೂ ಮಾಡಬೇಕು ಡೈಲಿ 4-5 ಸಾರಿ 40 ನಿಮಿಷ ಪವರ್ಫುಲ್ ಜ್ವಾಲಾಮುಖಿ ಯೋಗದಲ್ಲಿ ಕೂತ್ಕೋಬೇಕು. ಯೋಗ ಮಾಡಬೇಕು, ಪವರ್ಫುಲ್ ಗಳಿಗ್ ಮಾಡ್ತಾ ಇರಬೇಕು. ಸರಿನಾ? ಸತ್ಯುಗದಲ್ಲಂತೂ ಮನೆಯಲ್ಲಿ ಯಾವಾಗಲೂ ದೀಪಾವಳಿನೇ. ಯಾಕೆಂದರೆ ಆ ಶರೀರ ರೂಪಿ ಮನೆಯಲ್ಲಿ ಜ್ಯೋತಿ ಬೆಳಗಿದೆ. ಈಗ ಇಲ್ಲಿ ಮೇಯ್ನ್ ಪವರ್ ಹೌಸಿಗೆ ಕನೆಕ್ಷನ್ ಮಾಡಿಕೊಂಡು ಬೆಳಗಿಸ್ಕೊಂಡು ಹೋದ್ವಲ್ಲ, ಅಲ್ಲಿ ಸದಾ ಬೆಳಗ್ತಾ ಇರುತ್ತೆ.
ಎಷ್ಟು ಚೆನ್ನಾಗಿ ನಾನು ತಿಳಿಸ್ತಿದ್ದೀನಿ ಮಕ್ಕಳಿಗೆ. रूहानी बाप ही कहते ये मेरे लाडले बच्चे मीठे बच्चे मीठे लाडले बच्चे. ನಾನೇ ಹೇಳೋದು ನೀವು ಮಕ್ಕಳಿಗೆ, ಆತ್ಮಗಳ ತಂದೆ, ಏ ಮಧುರ ಮಕ್ಕಳೇ, ಪ್ರಿಯ ಮಕ್ಕಳೇ, ನನ್ನ ಮಕ್ಕಳೇ ಅಂತ ಹೇಳೋದು. तुम आधा कल्प से भक्ति करते आए हो, वापस एक भी नहीं जा सकते. ಅರ್ಧ ಕಲ್ಪ ಭಕ್ತಿ ಮಾಡ್ಕೊಂಡು ಬಂದ್ರಿ, ಒಬ್ರು ಹೋಗಕ್ಕಾಗಲ್ಲ. ಬಾಪಿ ಆಕರ್ ಸಬ್ಕೋ ಲೇ ಜಾತೆ. ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಕರ್ಕೊಂಡು ಹೋಗಕ್ಕೆ, ಇಲ್ಲಿ ತಪ್ಪಿಸ್ಕೊಳಕ್ ನೋಡ್ತಾರೆ ಮಕ್ಕಳು. ಎಳ್ಕೊಂಡು ಬಂದ್ರೂ ಬಿಟ್ಟು ಹೊಟ್ಟೋಗ್ತಾರೆ. ಏನು ಹೇಳ್ತೀರಾ ಕತೆ? ಮಹಾ ಮೂರ್ಖರನ್ನು ನೋಡ್ಬೇಕಂದ್ರೆ ಮೂರ್ಖರು. तुम संगम युग पर अच्छी रीति समझा सकते हो. बाप कैसे आकर सब आत्माओं को ले जाते हैं. दुनिया में इस बेहद के नाटक का कोई को पता ही नहीं. ये बेहद का ड्रामा है, ये भी तुम जानते हो और कोई कह न सके. अगर बोले बेहद का ड्रामा है तो फिर ड्रामा का वर्णन कैसे करेंगे. यहाँ तुम 84 के चक्र को जानते हो. ಮಕ್ಕಳೇ, ಸಂಗಮ ಯುಗ ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ವಾ ನೀವು? ಇವತ್ತೆಲ್ಲ ವಿಚಾರ ಮತನ ಮಾಡ್ರಿ. ಕೇಳಿಸ್ತಿದ್ಯಾ ಮನೆಯಲ್ಲಿ? ಈ ಸಂಗಮ ಯುಗ ಅಂದ್ರೆ ಏನು, ಅದರ ಪ್ರಾಪ್ತಿ ಏನು, ಇಲ್ಲಿ ಯಾಕೆ ಇಷ್ಟು ಪ್ರಾಪ್ತಿ, ಯಾರು ಬರ್ತಾರೆ ಇಲ್ಲಿ, ನಾವೇನು ಮಾಡಬೇಕು, ಮಾಡಿಲ್ಲ ಅಂದ್ರೆ ನುಕ್ಸಾನೇನು? ಕೂತ್ಕೊಂಡೆಲ್ಲ ಸಂಗಮ ಯುಗದ ಬರ್ಕತಾ ಇದ್ದೀರಲ್ಲ. ಈ ಪ್ರಪಂಚ ಬೇಹದ್ ನಾಟಕ, ಇದು ಬೇಹದ್ ಡ್ರಾಮಾ. ಬಾಬಾ ಹೇಳೋದು ಇದು ನಿಮಗೆ ಗೊತ್ತು, ಬೇರೆ ಯಾರು ನಮ್ಮ ತಂದೆ ಬಿಟ್ರಿ ಇದೆಲ್ಲ ಹೇಳಕ್ಕಾಗಲ್ಲ. ಬೇಹದ್ ಡ್ರಾಮಾ ವರ್ಣನೆ ಯಾರಾದ್ರೂ ಮಾಡೋಕ್ಕಾಗುತ್ತೆ? ಯಾಕೆಂದ್ರೆ ಇದು 5000 ವರ್ಷದ ದೊಡ್ಡ ನಾಟಕ, 84 ಜನ್ಮಗಳ ನಾಟಕ ಇದು. तुम बच्चों ने जाना है, तुमको ही याद करना है, बाप कितना सहज समझाते. ಸಂಗಮ ಯುಗದ ವಿಶಾಲ ಜ್ಞಾನದ ವಿಶೇಷತೆ ನೋಡಿ. ಎಲ್ಲ 84 ಜನ್ಮಗಳು, 5000 ವರ್ಷದ ಚಕ್ರಗಳು, ಇದರಲ್ಲಿ 84 ಜನ್ಮದಲ್ಲಿ ಇಷ್ಟು ದೊಡ್ಡ ಕರ್ಮ ಫಿಲಾಸಫಿ. ಕೂತ್ಕೊಂಡೆಲ್ಲ ಚಿಂತನೆ ಮಾಡ್ರಿ. ನಾನೆಷ್ಟು ಸಹಜವಾಗಿ ಹೇಳ್ತೀನಿ. ಏನಾದ್ರೂ ಬಾಬಾ ಏನೇನೋ ಸಂಸ್ಕೃತ ಶಬ್ದಗಳು ಹೇಳ್ತಾರ. भक्ति मार्ग में तुम कितना धक्के खाते आए हो, तुम कितना दूर स्नान करने जाते हो. एक लेक है ना, कहते हैं उसमें डुबकी लगाने से परिया बन जाते हैं. अभी तुम ज्ञान सागर में डुबकी मार परिजादा बन जाते हो. कोई अच्छा फैशन करते हैं तो कहते हैं ना ये तो जैसे परी बन गई है. अभी तुम भी रतन बनते हो. बाकी मनुष्य को उड़ने के पंख आदि हो नहीं सकते. ऐसे उड़ न सके उड़ने वाली तो यही आत्मा. और आत्मा जिसको राकेट भी कहते हैं, लेकिन आत्मा कितनी छोटी है. ಅಂದರೆ ಅಲ್ಲಿ ಯಾರೋ ಬರೆದ್ರು, ಅಲ್ಲೋಗಿ ಯಾವುದೋ ಸ್ನಾನ ಮಾಡಿಬಿಟ್ರೆ ಮಾನಸ ಸರೋವರ ಅನ್ಸುತ್ತೆ, ಅವರೆಲ್ಲ ಏಂಜಲ್ಸ್ ಆಗಿ ಹಾರ್ಬಿಡ್ತಾರೆ ರೀ, ರೆಕ್ಕೆ ಬಂದ್ಬಿಡುತ್ತೆ ಅಂತ. ಮನುಷ್ಯರಿಗೆ ಹೆಂಗೆ ರೆಕ್ಕೆ ಬಂದ್ಬಿಡುತ್ತೆ? ಮೇಲೆಲ್ಲ ಹಾರಕ್ಕಾಗುತ್ತೆ ಇಷ್ಟು ಭಾರ ಇಟ್ಕೊಂಡು? ಅಂದರೆ ಯಾರಾದರೂ ಚೆನ್ನಾಗಿ ಶೃಂಗಾರ ಮಾಡಿದ್ರೆ ಅಯ್ಯೋ ಏಂಜಲ್ ಆಗ್ಬಿಟ್ರು ನೋಡಿ ಅಂತಾರೆ. ಅದೆಲ್ಲ ದೇಹದ ಶೃಂಗಾರ. ನೀವು ಮಕ್ಕಳು ಇವಾಗ ನಿಜವಾಗ್ಲೂ ಪರಿಗಳಾಗಿ ಜ್ಞಾನ ಸಾಗರನಲ್ಲಿ ಸ್ನಾನ ಮಾಡೋದು ನಾವು. ಅದು ಇದು ನದಿ ನಾಲ ಅಲ್ಲ. ಮಾಡಿ ನೀವು ಮೇಲ್ಗಡೆ ಹಾರೋರಾಗ್ಬಿಡ್ತೀರ, ರತ್ನಗಳಾಗ್ತೀರ, ವ್ಯಾಲ್ಯೂಬಲ್ ರತ್ನಗಳು, ಡೈಮಂಡ್. ನನ್ನ ಮಕ್ಕಳು ಅಂತಾರೆ ಆತ್ಮ ರಾಕೆಟ್ ಎಷ್ಟು ಸಣ್ಣದಾಗಿದೆ. जब सब आत्माएं जाएंगे तो हो सकता है तुम बच्चों को साक्षात्कार भी हो, बुद्धि से समझ सकते हो, यहाँ तुम वर्णन कर सकते हो सकता है जैसे विनाश देखा है वैसे आत्माओं का झुंड भी देख सकते हैं कैसे जाते. ಹನುಮಾನ್ ಗಣೇಶ್ ಆದಿ तो है ही नहीं. ಅಂದರೆ ಈಗ ದಾದಿಗಳ ಸಾಕ್ಷಾತ್ಕಾರದಲ್ಲಿ ನೋಡಿದ್ರಲ್ವಾ, ಅಂತಿಮ ವಿನಾಶದಲ್ಲಿ ಆತ್ಮಗಳು ಒಟ್ಟಿಗೆ ಒಳ್ಳೆ ಆ ಟಿಡ್ಡಿಗಳು ಹೋಗ್ತಾವಲ್ಲ, ಫ್ಲೈಗಳು ಹಂಗೆ ಹಾರ್ಬಿಡ್ತವೆ. ಹನುಮಂತ ಗಣೇಶ ಅನ್ನೋರಿಲ್ಲ, परंतु उनका भावना अनुसार साक्षात्कार हो जाता है. बाबा तो ही बिंदी, उनका क्या वर्णन करेंगे. ಅಂತ್ಯದಲ್ಲೂ ಸಾಕ್ಷಾತ್ಕಾರ ಆಗುತ್ತೆ. ಬಾಬಾ ಹೇಳೋದು ನಾನು ಬಿಂದು. ಅದನ್ನೇನು ಸಾಕ್ಷಾತ್ಕಾರದಲ್ಲಿ ನೋಡ್ತೀರ ಮಕ್ಕಳೇ? ರಿಯಲ್ ಆಗಿ ನೋಡ್ರಲ್ಲ. ಆದ್ರೂ ಭಕ್ತಿಯಲ್ಲಿ ಯಾರ್ಯಾರ ಭಾವನೆ ಹೆಂಗಿದೆಯೋ, ಹನುಮಂತ ಅಂದರೆ ಹನುಮಂತ ತಥಾಸ್ತು, ಗಣೇಶ ಅಂದರೆ ತಥಾಸ್ತು, ಹಂಗೆ ಮಾಡ್ಬೇಕು ಬಾಬಾ. ಇಲ್ಲ ಅಂದ್ರೆ ಏನು ಮಾಡೋದು? तो कहते हैं छोटा सा स्टार है जिनको इन आंखों से देख नहीं सकते. शरीर कितना बड़ा है जिससे कर्म करना है. आत्मा कितनी छोटी है, उसमें 84 का चक्र नूंदा हुआ है.
एक भी मनुष्य नहीं होगा जिसको ये बुद्धि में हो कि 84 जन्म कैसे लेते, आत्मा में कैसे पार्ट भरा हुआ है, ये ವಂಡರ್ है. ಜಗತ್ತಲ್ಲಿ ವಂಡರ್ ಯಾವ್ದು ದೊಡ್ಡ ವಂಡರ್? ಬಾಬಾ ಹೇಳಿದ ಆತ್ಮನಲ್ಲಿ ಎಷ್ಟು 84 ಜನ್ಮಗಳಿದೆ, ಇಷ್ಟು ಸಣ್ಣ ಬಿಂದು ಲೈಟು, ಬಟ್ ಇದರಲ್ಲಿ ಇಷ್ಟು ದೊಡ್ಡ ಪಾರ್ಟು, 5000 ವರ್ಷದ ಪಾರ್ಟು ಹೆಂಗ್ ಮಾಡುತ್ತೆ ನೋಡಿ. ಇದೆಲ್ಲ ಬಂದು ನಾನೇ ಪರಿಚಯ ಕೊಡೋದು. बेहद का बाप खुद आकर अपना परिचय देते. जो अच्छे सर्विसबल बच्चे हैं, ಹೇಳ್ರಿ ಮನೆಯಲ್ಲಿ ಇದಿರಲ್ಲ, ಅಚ್ಚೆ ಸರ್ವಿಸಬಲ್ ಬಚ್ಚೆ ಅಂದ್ರೆ ಯಾರು? ಜಿಸ್ಕಾ ಸದೈ ವಿಚಾರ ಸಾಗರ್ ಮಂಥನ್ ಚಲ್ತಾ है. ಕೇಳಿದ್ರ? ವಿಚಾರ ಸಾಗರ ಮಂಥನ ಮಾಡೋರೇನೆ ಸರ್ವಿಸಬಲ್ ಅಂತಿದ್ದಾರೆ. ಕಿಸ್ಕೋ ಕೈಸೆ ಸಮझाए? ಇಡೀ ದಿನ ಏನು ಚಿಂತನೆ ನಡಿಬೇಕು, ಯಾರಿಗೆ ಹೆಂಗೆ ಹೇಳೋದು, ಬಾಬನ್ ಪರಿಚಯ ಹೆಂಗೆ ಕೊಡೋದು, ಆತ್ಮದ ಹೆಂಗೆ ಕೊಡೋದು, ಯೋಚನೆ ಮಾಡಿ. कितना तुम एक एक से माथा मारते हो, फिर भी कहते हैं बाबा हम समझते ही नहीं. कोई नहीं पढ़ते तो कहा जाता है ये तो पत्थर बुद्धि है. तुम देखते हो यहाँ भी कोई 7 रोज में भी बहुत खुशी में आकर कहते हैं बाबा पास चले. कोई तो कुछ भी नहीं समझते. मनुष्य तो सिर्फ कह देते हैं पत्थर बुद्धि, पारस बुद्धि, परंतु अर्थ नहीं जानते. ತಂದೆ ಹೇಳ್ತಿರೋದು, ನೀವು ಎಷ್ಟು ಅನ್ಯರಿಗೆ ಹೇಳಕ್ಕೆ ಯೋಚನೆ ತಲೆ ಕೆಡಿಸ್ಕೊತೀರಾ. ಮನುಷ್ಯರು ತಿಳ್ಕೊಳ್ಳೋದೇ ಇಲ್ಲ ಬಾಬುವ್ರನ್ನ. ಕೆಲವರು ಏನು ಹೇಳೋದು, ಬಾಬಾ ಹೇಳೋದು ನೀವು ಇಷ್ಟೆಲ್ಲ ಜ್ಞಾನ ಹೇಳಿ ಓದಲ್ಲ ಅಂದರೆ ಏನ್ಲಾಗುತ್ತೆ, ಕಲ್ಲು ಬುದ್ಧಿ ಅಂತ. ಸುಮಾರು ಜನ ನೋಡಿ ಬಂದು ಕೋರ್ಸ್ ತಗೊಂಡೋಗ್ತಾರೆ 7 ದಿನ, ಆಮೇಲೆ ಟರ್ನೇ ಮಾಡಲ್ಲ. ಅದಕ್ಕೆ ಬಾಬಾ ಹೇಳೋದು, ಕೆಲವರು ಕ್ಲಿಕ್ ಆದ ತಕ್ಷಣ ಖುಷಿಯಲ್ಲಿ ಬಂದ್ಬಿಡ್ತಾರೆ, ಓ ನಾವು ಬಾಬಾನ ನೋಡಕ್ಕೆ ಹೋಗ್ಬೇಕಂತ ಹೊರಟು ಬಿಡ್ತಾರೆ. ಕೆಲವ್ರು ಏನೂ ತಿಳ್ಕೊಳ್ಳಲ್ಲ, ಕೆಲವರು ಚೆನ್ನಾಗಿ ತಿಳ್ಕೊಳ್ತಾರೆ. ಅಂದರೆ ಪತ್ತರ್ ಬುದ್ಧಿ, ಪಾರಸ್ ಬುದ್ಧಿ ಎರಡೂ ಇದ್ದಾರೆ. आत्मा पवित्र बनती है तो पारसनाथ बन जाती है. पारसनाथ का मंदिर भी है. सारा सोने का मंदिर नहीं होता, ऊपर में थोड़ा सोना लगा देते. तुम बच्चे जानते हो हमको भगवान मिला है, फूल से कांटे से फूल बनाने की युक्ति बताते. गार्डन भी है ना, गार्डन ऑफ अल्लाह. हमारा बाबा का ये क्या है, यूनिवर्सिटी कम गार्डन ऑफ अल्लाह. ಎಲ್ಲಿ ಮುಳ್ಳುಗಳಿಂದ ಹೂವನ್ನಾಗಿ ಬಾಬಾ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಾಬಾ ಹೇಳೋದು, ನೀವು ನನ್ನಿಂದ ಜ್ಞಾನ ತಿಳ್ಕೊಂಡು ಆತ್ಮ ಪವಿತ್ರ ಆದರೆ ಪಾರಸ್ನಾಥ ಆಗ್ಬಿಡ್ತೀರ. ಪಾರಸ್ನಾಥ ಮಂದಿರನೂ ಇದೆ, ಚಿನ್ನದ ಮಂದಿರ ಅಂತಲ್ಲ, ಏನೋ ಒಂದಿಷ್ಟು ಎಲ್ಲ ಕಟ್ಬಿಟ್ಟು ಚಿನ್ನದ ಪಟ್ಟಿ ಹಾಕ್ಬಿಡ್ತಾರೆ ಅಷ್ಟೆ. तुम्हारे पास शुरू में एक मुसलमान ध्यान में जाता था, कहता था खुदा ने हमको फूल दिया, कड़े कड़े गिर पड़ता था, खुदा का बगीचा देखता था. अब खुदा का बगीचा दिखाने वाला तो खुद ही खुदा होगा ना, और कोई कैसे दिखाएगा तुमको वैकुंठ का साक्षात्कार कराते. ಮೊದಲು ಮುಸ್ಲಿಂ ಬರ್ತಿದ್ದಂತ ಒಬ್ರು, ಅವ್ರಿಗೆ ಯಾವಾಗಲೂ ಸಾಕ್ಷಾತ್ಕಾರ ಆಗ್ತಿತ್ತು. ನಾನು ಖುದಾನ ಹತ್ರ ಹೋಗಿದ್ದೆ, ಖುದಾ ನನಗೆ ಹೂ ಕೊಟ್ಟರು, ಖುದಾ ತನ್ನ ಬಗೀಚಾ ತೋರಿಸಿದ್ರು, ಹೂದೋಟನ, ಅಷ್ಟು ಸುಂದರವಾದ ಸ್ವರ್ಗ. ಬಾಬಾ ಹೇಳ್ತಾರೆ, ಖುದಾನ ತೋಟ ಖುದಾನೇ ತೋರ್ಸೋಕ್ಕಾಗುತ್ತೆ, ಬೇರೆಯವ್ರು ತೋರ್ಸೋಕ್ಕಾಗುತ್ತಾ? ನಿಮ್ಮ ಭಾವನೆ ವೈಕುಂಠ ಅಂತ ಇದ್ರೆ ನಿಮ್ಗೆ ವೈಕುಂಠ ತೋರಿಸ್ತಾ ಇದ್ದೀನಿ ಅಂದರೆ ಯಾರಿಗೆ ಯಾವ ಭಾವನೆ ಹಂಗೆ ಬಾಬಾ ಹಿಡ್ಕೊಳ್ತಾರೆ. खुदा ही ले जाते हैं, खुद तो वहाँ रहते नहीं है. खुदा तो शांति धाम में रहते. तुमको वैकुंठ का मालिक बनाते हैं. कितनी अच्छी अच्छी बातें तुम समझते हो. ಖುಷಿ ಹೋती है ना, अंदर में बहुत खुशी होना चाहिए. ಯಾಕೆ ಖುಷಿ ಆಗ್ಬೇಕು ಒಳಗಡೆ? ಕ್ಯೂಂಕಿ ಹಮ್ ಸುಖಧಾಮ್ ಮೇ ಜಾತೆ. ನಮ್ಮ ತಂದೆ ಸುಖಧಾಮ ಕರ್ಕೊಂಡು ಹೋಗ್ತಿದ್ದಾರೆ, ವೈಕುಂಠದ ಮಾಲೀಕರನ್ನು ಮಾಡ್ತಿದ್ದಾರೆ. ಖುದಾ ಖುದ್ ಬರಲ್ಲ, ತಾನು ಬರಲ್ಲ, ನಾವು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಎಷ್ಟು ಖುಷಿ ಆಗಬೇಕು. ಡೈಲಿ ಎಷ್ಟು ಒಳ್ಳೊಳ್ಳೆ ಮಾತು ಕೇಳ್ತೀರ ನನ್ನಿಂದ, ಎಷ್ಟು ಆನಂದ ಆಗಬೇಕು ನಿಮಗೆ. वहाँ तो दुख की बात ही नहीं है, ದುಃಖದ ಹೆಸರೇ ಇಲ್ಲ ಖುದಾನ ತೋಟದಲ್ಲಿ ಅಂದರೆ ವೈಕುಂಠದಲ್ಲಿ. बाप कहते हैं सुखधाम शांति धाम को याद करो. घर को क्यों नहीं याद करेंगे? ಆತ್ಮ ಘರ್ ಜಾನೆ ಲಿಯೇ ಕಿತ್ನಾ ಮಾತಾ ಮಾರ್ತಿ ಹೈ. ಮಕ್ಕಳೇ ಮನೆಗೆ ಬರ್ಬೇಕಂತ 2 ಯುಗ ಕೂಗಿದ್ರಿ, ಈಗ ಮಕ್ಕಳೇ ಬನ್ರಪ್ಪ ಅಲ್ಲೇ ಕೂತಿರ್ರಿ ಅಂದರೆ ಇಲ್ಲೇ ಓಡಾಡ್ಕೊಂಡಿದ್ದೀರಲ್ಲ ನೀವು. ಜೀರಿಂಬೆ ಥರ ಸುತ್ತಾ ಇರ್ತೀರ ಇಲ್ಲಿ ಕೆಳಗಡೆ, ಮೇಲ್ ಕೂತ್ಕೊಳ್ರಿ ಅಂತಂದರೆ ಯಾಕೆ ನೆನಪು ಮಾಡಲ್ಲ? ಸುಖಧಾಮ ಶಾಂತಿಧಾಮ ನೆನಪು ಮಾಡಿ ಅಂತ. ಪ್ರಪಂಚದವರೆಲ್ಲ ತಲೆ ಕೆಡಿಸ್ಕೋತಿದ್ದಾರೆ, ಮನೆಗೆ ಹೋಗ್ಬೇಕು, ಮುಕ್ತಿಗೆ ಹೋಗ್ಬೇಕಂತ.
ಅವ್ರಿಗೂ ಹೇಳಿದ್ರೆ ಅವರು ಹಿಂಗೆ ತಿರುಗ್ತಾರೇನೋ ಇಲ್ಲೇ. जप तप आदि बहुत मेहनत करते हैं परंतु जा कोई नहीं सकते. ಎಷ್ಟು ಕಷ್ಟಪಡ್ತಾರೆ ಯಜ್ಞ ಜಪ ತಪಗಳು ಮಾಡ್ಕೊಂಡು, ಯಾರೂ ಹೋಗಕ್ಕಾಗಲ್ಲ. जाड़ से नंबरवार आत्माएं आती रहती है, फिर बीच में जा कैसे सकते हैं जबकि बाप ही यहाँ है. तुम बच्चों को रोज समझाते रहते ಶಾಂತಿ ಧಾಮ್ ಸುಖಧಾಮ್ ಕೋ ಯಾದ್ ಕರೋ. ನಾನಿಲ್ಲಿ ಕೆಳಗೆ ಬಂದಿದ್ದೀನಿ, ಇವ್ರೇನೋ ಒಂದು ಪುರುಷಾರ್ಥ ಮಾಡಿ ಮೇಲೆ ಹೋಗೋಕ್ಕಾಗುತ್ತಾ ಮಕ್ಕಳೇ? ಹಂಗಾಗೋದೇ ಇಲ್ಲ. ನೀವು ನಾನು ಡೈಲಿ ಹೇಳ್ತೀನಿ ಶಾಂತಿಧಾಮ ಸುಖಧಾಮ ನೆನಪು ಮಾಡ್ತೀರಿ ಮಕ್ಕಳೇ ಅಂತ ಹೇಳ್ಬಿಟ್ಟು. बाप को भूलने के कारण ही फिर दुखी होते हो. माया का मोचरा लग जाता है, अब तो जरा भी मोचरा नहीं खाना है. मोचरा ಕೆನ್ನೆಗೇಟೆ ಹಾಕ್ಬಿಡೋದು. ಮೂಲ ಬಾತೆ ದೇಹಾಭಿಮಾನ್ इसको छोड़ो. ನೀವು ನನ್ನನ್ನು ಮರೆಯೋದ್ರಿಂದನೇ ದುಃಖಿಗಳಾಗೋದು. ಮಾಯೆ ನಿಮಗೆ ಕೆನ್ನೆಗೆ ಹೊಡ್ಕೊಂಡೇ ಬಂದಿದೆ, ಜಾಸ್ತಿ ಏಟ್ ಬಿದ್ದಿದೆ. ಮೂಲ ಕಾರಣ ದೇಹಾಭಿಮಾನ. ಅದು ಬಿಟ್ಬಿಡ್ರಿ. ಈಗ ಹೊಡ್ತ ತಿನ್ನಂಗಿಲ್ಲ ಮಾಯೆಯಿಂದ, ದಾಸರೇನು ಒಡಿಸ್ಕೊಳಕ್ಕೆ ಅಂತ ಹೇಳ್ತಾರೆ ಬಾಬಾ. तुम अभी तक जिस बाप को याद करते रहते थे हे पतित पावनावो, उस बाप से तुम पढ़ रहे हो. तुम्हारा ओबीडियंट सर्वेंट टीचर भी है, ओबीडियंट सर्वेंट बाप भी है. बड़े आदमी नीचे हमेशा लिखते ओबीडियंट सर्वेंट बाप कहते, मैं तुम बच्चों को देख कैसे बैठ समझाता हूँ. सपूत बच्चों पर ही बाप का प्यार होता है. जो कपूत है अर्थात बाप का बनकर फिर ट्रेटर बन जाते, विकार में चले जाते, तो बाप कहेंगे ऐसा बच्चा तो नहीं जन्मता तो बहुत अच्छा था. एक के कारण कितना नाम बदनाम हो जाता है. ಅಪವಿತ್ರತೆ ಎಲ್ಲಿ ಬರೋದಂದ್ರೇನೆ ನನ್ನ ಹೆಸರು ಕೆಡಿಸ್ಬಿಟ್ರಿ ಅಂತ ಮಕ್ಕಳನ್ನ ಲೌಕಿಕದಲ್ಲಿ ಕುಲ ಕಳಂಕ ಹಾಕ್ಬಿಟ್ರೆ ತಂದೆ ಹೇಳ್ತಾರಲ್ಲ, ಇವನು ಯಾಕಾದ್ರೂ ಊಟದ್ನಪ್ಪ ಸರಿ ಇಲ್ಲ ಅಂತ. ಹಂಗೆ ಬಾಬಾ ಹೇಳ್ತಾರೆ, ಇವ್ರು ಏನಪ್ಪ ಜನ್ಮ ತಗೊಂಡು ಹಿಂಗೆ ಮಾಡ್ಬಿಟ್ರಲ್ಲ. ನಿಮ್ಮನ್ನ ನಾನು ಸುಪುತ್ರರು ಮಾಡ್ತಿದ್ದೀನಿ, ನಾನು ಸುಪುತ್ರರು ನೋಡಿದ್ರೆ ನನಗೆ ಪ್ರೀತಿ. ಯಾ ಕುಪುತ್ರರು ಟ್ರೈಟರ್ ಆಗ್ಬಿಟ್ಟು ವಿಕಾರಕ್ಕೆ ವಶರಾಗ್ಬಿಟ್ಟು ಬಾಬಾವ್ರ ಕೈ ಬಿಟ್ಟು ಹೋಗೋರು ನಂಗೆ ಇಷ್ಟ ಇಲ್ಲ. ನಾನು ಯಾರು? ತಂದೆ ಬಂದು ಹೇಳ್ತಿರೋದೇನು? ನಿಮಗೆ ಎಷ್ಟು ವ್ಯಾಲ್ಯೂ ಇರಬೇಕು. ಹೇ ಪತಿತ ಪಾವನ ತಂದೆ ಮುಕ್ತಿದಾತ ಬಾ ಅಂತ ಯಾರನ್ನು ಕರೆದ್ರಿ, ಪೂಜೆ ಮಾಡಿದ್ರಿ, ಆ ತಂದೆ ಒಬೀಡಿಯಂಟ್ ಸರ್ವೆಂಟ್ ಆಗಿ ಓದಿಸ್ತಿದ್ದೀನಿ. ಒಬೀಡಿಯಂಟ್ ಟೀಚರ್, ಒಬೀಡಿಯಂಟ್ ತಂದೆ. ಇಷ್ಟು ನಿರಹಂಕಾರಿಯಾಗಿ ನಾನು ನಿಮಗೆಲ್ಲ ಮಾಡ್ತಿದ್ದೀನಿ. ನನ್ನ ಮಾತು ಕೇಳಬೇಕಲ್ವಾ ಮಕ್ಕಳೇ ಅಂತಿದ್ದಾರೆ. ಕೇಳಿ ಏನು ಹೇಳ್ತಿದ್ದಾರೆ ಬಾಬೂರು. ಎಷ್ಟು ಬಾಬೂರು ಶೋ ಮಾಡಬೇಕಲ್ವಾ ನಾವು, ನಮ್ಮ ಧಾರಣೆಗಳು ನಮ್ಮ ಜೀವನದಿಂದ. ಬಾಬೂರು ಒಂದೇ ಸಾರಿ ಬರೋದು, ಒಂದು ಸಾರಿ ಬಂದಾಗಲೂ ಅವ್ರ ಹೆಸರು ಕೆಡ್ಸೋದು ಎಷ್ಟು ದೊಡ್ಡ ಪಾಪದ ಕೆಲಸ. ಸೂಕ್ಷ್ಮವಾಗಿ ಸಂಕಲ್ಪ ಬಂದರೂ ತಿಳ್ಕೊಳ್ಳಿ, ಬಾಬಾನ ಹೆಸರು ಕೆಡಿಸ್ತಿದ್ದೀನಿ, ನಾಮ್ ಬದನಾಮ್ ಕರ್ರಾವ್. ಯಾಕೆಂದರೆ ನಂದು ವೈಬ್ರೇಷನ್ ಹೊಲ್ಸು, ಏನದು ಅಪವಿತ್ರತೆ ವೈಬ್ರೇಷನ್ ಹೋಗ್ತಿದೆ. ಇದೆಲ್ಲ ಕರ್ಮ ಫಿಲಾಸಫಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಳಗಡೆ ಎಲ್ಲ ಕಿಚಡಪಟ್ಟಿ ಇಟ್ಕೊಂಡು ನಡೆಯಂಗಿಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬೋರು, कितने को तकलीफ होती है, यहाँ तुम कितना ऊंच काम कर रहे हो, विश्व का उद्धार कर रहे हो और तुमको 3 पैर पृथ्वी के नहीं मिलते. तुम बच्चे किसी का घर बार तो नहीं छुड़ाते हो ना. तुम तो राजाओं को भी कहते हो. तुम पूज्य डबल सिरताज थे, अब पुजारी बन पड़े हो. ತಂದೆ ಹೇಳೋದು ಎಷ್ಟು ತೊಂದರೆ ಆಗುತ್ತೆ. ಅನೇಕ ಮಾತೆಯರಿಗೆ ಜ್ಞಾನದಲ್ಲಿ ಬಿಟ್ಟು ಆಚೆ ಹೋಗಿ ಎಲ್ಲ ಹೊಲ್ಸ್ ಕೆಲಸ ಮಾಡ್ತಾ ಇದ್ರೆ, ಅಯ್ಯೋ ನೆನ್ನೆ ಭಗವಂತ ಬಂದಿದ್ರು ಅಂತ ಹೇಳ್ತಾರೆ, ಇವತ್ತು ನೋಡಿ ಹೆಂಗೆ ಏನಾಗ್ಬಿಟ್ರಿ ಇವರೆಲ್ಲ, ಎಲ್ಲ ಸುಳ್ಳು ಅಂತ. ಅದನ್ನ ನೋಡಿ ಅನ್ಯರು ಏನು ಹೇಳ್ತಾರೆ, ಅಯ್ಯೋ ನೀವೆಲ್ಲ ಏನಕ್ಕೆ ಹೋಗ್ತೀರಲ್ಲ ಸರಿ ಇಲ್ಲ ಅಂತ. ಎಷ್ಟು ಬಾಬಾ ಹೇಳೋದು, ನೀವು ಒಂದು ಕಡೆ ಇಷ್ಟು ದೊಡ್ಡ ಕಾರ್ಯ ಮಾಡ್ತೀರಾ ಟ್ರೈಟರ್ಸ್ ಆಗಿ, ಇನ್ನು ಕೆಲವರು ಹಿಂಗೆ ಹೆಚ್ಚು ಕಡಿಮೆ ಮಾಡ್ತಾರೆ. ವಿಶ್ವದ ಉದ್ಧಾರ ಮಾಡೋ ಕಾರ್ಯ ಆದರೆ ಜನ ನಿಮಗೆ 3 ಹೆಜ್ಜೆ ಜಾಗ ನೋಡಿ ಮನೆ ಕೊಡಲ್ಲ. ನೋಡಿ ಬ್ರಹ್ಮಕುಮಾರಿಸಿ ಮನೆ ಕೊಡಲ್ಲ ಅಂತಾರೆ. ನಾವೇನು ಮನೆ ಮಠ ಬಿಡಿಸ್ತೀವ, ಜನಕ್ಕೇನು ಅರ್ಥ ಆಗಲ್ಲ. ನೀವಿನ್ನ ರಾಜರ ಮೇಲೆ ರಾಜರನ್ನು ಮಾಡ್ತಿದ್ದೀರಾ, ರಾಜರ ಫ್ಯಾಮಿಲಿಗೂ ಹೋಗಿ ಏನು ಹೇಳ್ತಿದ್ದೀರಾ, ನೀವು ಪೂಜ್ಯ ರಾಜರಿದ್ರಿ, ಡಬಲ್ ಕಿರೀಟಧಾರಿಗಳಿದ್ರಿ, ಈಗ ಸಿಂಗಲ್ ಕಿರೀಟ ಪೂಜಾರಿ ಆಗ್ಬಿಟ್ರಿ. अब बाप फिर से पूज्य बनाते तो बनना चाहिए ना. थोड़ी देर है हम यहाँ
के लाख लेकर क्या करेंगे? गरीबों को राजाई मिलती है, बाप गरीब निवास है. ತಂದೆ ಹೇಳೋದು ಇಲ್ಲಿ ಪೂಜಾರಿಯಿಂದ ಪೂಜ್ಯರನ್ನಾಗಿ ತಂದೆ ಮಾಡ್ತಿದ್ದಾರೆ. ಸ್ವಲ್ಪ ಸಮಯ ನೀವು ಯಾರದೇ ಲಕ್ಷಗಳು ಕೋಟಿಗಳು ತಗೊಂಡು ಪ್ರಾಪರ್ಟಿ ನೀವೇನ್ ಮಾಡ್ತೀರಾ? ಈ ಬಾಬಾ ಬಡವರ ಬಂದು ಬಡವರೇ ಇಲ್ಲಿ ರಾಜರಾಗೋದು. ಯಾರು ದುಡ್ಡು ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ, ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು, ತುಮ್ ಅರ್ಥ ಸಹಿತ ಸಮಜ್ತೆ ಹೋ ಬಾಪ್ ಕೋ ಗರೀಬ್ ನಿವಾಸ್ ಕ್ಯೂ ಕೇತೆ. भारत भी कितना गरीब है, उनमें भी तुम गरीब माताएं हो. जो साहूकार है वो इस ज्ञान को उठा ना सके. गरीब अबलाएं कितनी आती है, उन पर अत्याचार होता. बाप कहते माताओं को आगे बढ़ाना है. प्रभात फेरी में भी पहले पहले माताएं हो, बैच भी तुम्हारा फर्स्ट क्लास हो. ये ट्रांसलेट का चित्र तुम्हारे आगे हो. ಎಲ್ಲ ಪ್ಲಾನ್ ಕೊಡ್ತಿದ್ದಾರೆ ಬಾಬಾ. ಅಂದ್ರೆ ಗರೀಬ್ ನಿವಾಸ್ ನನ್ನ ತಂದೆ, ಭಾರತ ಬಡ ದೇಶ, ಅದರಲ್ಲಿನೂ ಬಡವರೇ ಇಲ್ಲಿ ಬರೋದು, ಬಡ ಮಾತೇರೇ ಬರೋದು, ಅವರೇನೇ ಸೇವೆ ಮಾಡೋದು. ಈಗ ತುಂಬ ರಾಯಲ್ ಫ್ಯಾಮಿಲಿಯವ್ರು ಎಲ್ಲಿ ಬರ್ತಾರೆ? ಬಾಬಳದೆಲ್ಲ ಟಾಟಾ ಬಿರ್ಲಾ ಇವರುಗಳೆಲ್ಲ ಇತ್ಲ ಕಡೆ ನೋಡೋಕ್ಕೂ ಆಗಲ್ಲ, ತಕ್ಕದೀರಿಲ್ಲ. ಅವರ ಅಬಲೆಯರ ಮೇಲೆ ಈಗ ಎಷ್ಟು ಅತ್ಯಾಚಾರಗಳಾಗ್ತಿದೆ. ಬಾಬಾ ಹೇಳೋದು ಮಾತೆಯರನ್ನ ತುಂಬ ಮುಂದುವರಿಸ್ಬೇಕು. ಈಗ ಶಾಂತಿ ಯಾತ್ರೆ ಆದರೆ ಫಸ್ಟ್ ಅಕ್ಕಂದ್ರನ್ನೇ ನಿಲ್ಲಿಸೋದು. ಎಲ್ಲ ಬ್ಯಾಡ್ಜ್ಗಳಿರಲಿ, ಟ್ರಾನ್ಸ್ಲೇಟ್ ಚಿತ್ರಗಳು ಇಟ್ಕೊಳ್ಳಿ ಮಕ್ಕಳೇ, ಎಲ್ಲರಿಗೆ ಹೇಳ್ತಾ ಹೋಗಿ. सबको सुनाओ दुनिया बदल रही है, बाप से वर्षा मिल रहा है, कल पहले मुआफिक. बच्चों को विचार सागर मंथन करना है, कैसे सर्विस को अमल में लाए. टाइम तो लगता है ना. ಎಲ್ಲರಿಗೆ ಕ್ಲಿಯರ್ ಮೆಸೇಜ್ ಕೊಟ್ಬಿಡಿ, ಪ್ರಪಂಚ ಬದಲಾವಣೆ ಆಗ್ತಿದೆ, ನೀವು ಪರಿವರ್ತನೆ ಆಗ್ರಿ. ತಂದೆ ಸೃಷ್ಟಿಗೆ ಬಂದ್ಬಿಟ್ಟಿದ್ದಾರೆ. ಕಲ್ಪದ ಹಿಂದಿನಂತೆ ನಾವು ಮಕ್ಕಳಿಗೆ ಆಸ್ತಿ ಕೊಡಕ್ಕೆ ತಗೊಂಡ್ಬಿಡಿ, ಈಗಿಲ್ಲ ಅಂದರೆ ಇನ್ಯಾವಾಗಲೂ ಇಲ್ಲ. ತಂದೆ ಬಂದ್ಬಿಟ್ಟಿದ್ದಾರೆ. ನೀವು ಮಕ್ಕಳು ಇದ್ರ ಬಗ್ಗೆ ವಿಚಾರ ಸಾಗರ ಮಥನ ಮಾಡಿ, ಆಮೇಲೆ ಸರ್ವೀಸಲ್ಲಿ ತಗೊಂಡು ಬನ್ನಿ. ಏನು ಹೇಳಬೇಕು ಏನು ಬೇಡ, ಟೈಮ್ ಅಂತೂ ಹಿಡಿಯುತ್ತೆ. ಯಾಕೆಂದರೆ ಇಷ್ಟು ವಿಶಾಲ ಸೃಷ್ಟಿ ಪರಿವರ್ತನೆ ಆಗಬೇಕು, ಸರಿನಾ? ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग, थैंक यू बाबा. कितना शुक्रिया करे, कितना प्यार से कहा. क्या कहा? मीठे मीठे ಸಿಕ್ಕಿಲ್ಲದೆ, ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ ಅಂತ. ನನ್ನನ್ನು ಬಿಟ್ರೆ ನಿಮ್ಮನ್ನು ಯಾರು ಕರೀತಾರೆ ಅಂದ್ರು. ಧಾರಣೆಗೆ ಬಾಪ್ ಸೆ ಪೂರಿ ಪೂರಿ ಪ್ರೀತ್ ರಕ್ ಮದದ್ಗಾರ್ ಬನ್ನ. ಕಿವಿಯಲ್ಲಿ ಮೊಳಗ್ತಾ ಇರ್ಬೇಕು ಇಡೀ ದಿನ, ನನ್ನನ್ನು ಕರೀತಾ ಇದ್ದಾರೆ, ಸಿಕ್ಕಿಲ್ಲದ ಬಚ್ಚ ಮೇರೆ ಪಾಸ್ ಆ ಜಾओ, ಮೀಠೆ ಮೀಠೆ ಬಚ್ಚೆ ಆಜಾವೋ ಆಜಾವೋ ಅಂತ ಕರಿತಿದ್ದಾರೆ ಅಂತ ನೋಡ್ಬೇಕು ನೀವು ಬುದ್ಧಿಯಿಂದ. ಇಲ್ಲಿ ಕೂತ್ಕೊಂಡ್ಬಿಡೋದಲ್ಲ ಕೆಳಗಡೆ. ಆತ್ಮ ಏನು ಮಾಡ್ಬಿಟ್ಟಿದೆ, ಎಲ್ಲ ಟೆಂಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದೆ, ಎಲ್ಲ ನಂದು ನಂದು ನಾನು ನಾನು. ಬಿಡ್ರಿ, ಮೇಲ್ ನಡೀರಿ. माया से हार खाकर कभी नाम बदनाम नहीं करना है. पुरुषार्थ कर देह सही, जो कुछ दिखाई देता है उसे भूल जाना है. ತಂದೆಯ ಮೇಲೆ ಪೂರ ಪೂರ ಪ್ರೀತಿ ಇಟ್ಕೊಂಡು, ಮದದ್ಗಾರ್ ನನ್ನ ಸಹಯೋಗಿ, ಏನೋ ಯೋಗದ ಸಹಯೋಗ, ಪವಿತ್ರತೆಯ ಸಹಯೋಗ ಕೊಡ್ಬೇಕು ನನಗೆ ಅಂತಾರೆ ಬಾಬವರು. ಕೆಲಸ ಕಾರ್ಯ ನಾನು ದುಡ್ಡು ಕೊಟ್ಟು ಮಾಡಿಸ್ಕೊತೀನಿ, ಕೂತ್ಕೊಂಡು ಯೋಗ ಮಾಡ್ರಪ್ಪ ನನ್ನ ಮಕ್ಕಳೇ ಅಂತಾರೆ. ಮಾಯೆಯಿಂದ ಮೋಸ ಹೋಗಂಗಿಲ್ಲ, ನನ್ನ ಹೆಸರು ಕೆಡಿಸ್ಬೇಡ್ರಿ. ಪುರುಷಾರ್ಥ ಮಾಡಿ ದೇಹ ಸಹಿತ ಏನೆಲ್ಲ ಕಾಣುತ್ತೋ ಅದು ಮರ್ತು ಬಿಡಿ. अंदर में खुशी रहे कि हम अभी शांति धाम सुखधाम जाते. बाबा ओबीडियंट टीचर बन हमको घर ले जाने के लायक बनाते. लायक सपूत बनना है, कपूत नहीं. ಏನಂತೀರಾ? ಸುಪುತ್ರರೇ ನನಗಿಷ್ಟ ಅಂದರು ಬಾಬಾ. ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಮಕ್ಕಳನ್ನ ಅಂತ. ಒಳಗಡೆ ಖುಷಿ ಇರಲಿ. ನನಗೆ ಶಾಂತಿಧಾಮ ಸುಖಧಾಮಕ್ಕೆ ಹೊರಟೆ ಅಂದರೆ ಹೊರಟುಬಿಡ್ಬೇಕು. ಸ್ವಿಮ್ಮಿಂಗ್ ಸ್ಕೂಲ್ ಅಲ್ವಾ ಇದು, ಸ್ವಿಮ್ಮಿಂಗ್ ಯೂನಿವರ್ಸಿಟಿ ಇದು. ತಂದೆ ಒಬೀಡಿಯಂಟ್ ಟೀಚರ್ ಆಗಿ ನಮಗೆ ಮನೆಗೆ ಹೋಗೋಕ್ಕೆ ಓದಿಸಿ ಲಾಯಕ್ ಮಾಡ್ತಾ ಇದ್ದಾರೆ. ಲಾಯಕ್ ಮಕ್ಕಳಾಗಬೇಕು, ಕುಪುತ್ರರಾಗಬಾರ್ದು. ಲಾಯಕ್ ಅಂದರೆ ಸುಪುತ್ರರು. ವರದಾನ ಏನು? ತ್ರಿಸ್ಮೃತಿ ಸ್ವರೂಪ್,
ಮೂರು त्रिस्मृति स्वरूप का तिलक धारण करने वाले ಸಂಪೂರ್ಣ ವಿಜಯೀ ಭವ. ಯಾವುದು ಮೂರು? ತ್ರಿಮೂರ್ತಿ ತಿಲಕ ಇಟ್ಕೊಳ್ಳಿ ಅಂತ ಹೇಳೋದು. ಈ ಮೂರು ಮಾತುಗಳ ಸ್ಮೃತಿಯ ತಿಲಕ ಧಾರಣೆ ಮಾಡೋರು, ಕೇಳಿ, ಧಾರಣೆ ಮಾಡೋರು ಸಂಪೂರ್ಣ ವಿಜಯಿಗಳು. ಯಾವುದು? ಸ್ವಯಂ ಕಿ ಸ್ಮೃತಿ, ಬಾಪ್ ಕಿ ಸ್ಮೃತಿ, ಡ್ರಾಮಾ ಕಿ ಸ್ಮೃತಿ. ಮೂರೂ ಅರ್ಗಿದ್ಯಾ, ಡೈಜೆಸ್ಟ್ ಆಗಿದೆಯಾ ಆತ್ಮಕ್ಕೆ? ಕೇಳ್ಕೊಳ್ಳಿ. ನಾನು ಆತ್ಮ ಒಂಟಿಯಾಗಿ ಬಂದೆ, ನಾನು ಹೋಗ್ಬೇಕು, ಇದು ಡ್ರಾಮಾ, ಈ ನಾಟಕ. ನಾನು ಶರೀರ ಬಿಟ್ರೆ ನೀನು ಹೆಂಗೆ ಅಳ್ತಾ ಇದೀಯಾ ಅಂತ ನೋಡೋರು ಇರಲ್ಲ, ನನ್ನನ್ನು ಕೇಳೋರು ಇರಲ್ಲ. ನಾನು ಯಾಕೆ ಬಾಯ್ ಬಡ್ಕೋಬೇಕು ಅಂತ ಇರಬೇಕು ಬುದ್ಧಿಯಲ್ಲಿ. ಮಾತಾಡ್ಕೋತಾ ಇದ್ದೀರಾ ಇಲ್ವಾ? ನೆನ್ನೆ ಹೇಳಲಿಲ್ಲ ಬಾಬಾ, ಅಪ್ನೆ ಆಪ್ಸೆ ಬಾತೆ ಕರೋ. ಏನಂತೀರ? ಮನೆಯಲ್ಲಿ ಕೂತ್ಕೊಂಡು ಎಷ್ಟೊತ್ತು ಮಾತಾಡಿದ್ರಿ? ನೆನ್ನೆ ಬಟ್ಟಿ ಇತ್ತಲ್ವ, ಇಡೀ ದಿನ ಮಾತಾಡ್ಕೊಂಡ್ರೆ ಹೆಂಗ್ ಕತೆ? ಬೇರೆ ಬೇರೆ ಮಾತುಗಳ ಟೈಮ್ ಹೋಯ್ತಾ ಫೋನ್ಗಳಲ್ಲಿ? ಸ್ವಯಂನ ಸ್ಮೃತಿ, ತಂದೆಯ ಸ್ಮೃತಿ, ಡ್ರಾಮಾದ ನಾಲೆಜಿನ ಸ್ಮೃತಿ. ಈ ಸ್ಮೃತಿಗಳಿದ್ರೆ ಸಾರಾ ಜ್ಞಾನ ಕ ವಿಸ್ತಾರ. ಬರೀ 3 ಶಬ್ದದಲ್ಲಿ ಇಡೀ ಜ್ಞಾನದ ವಿಸ್ತಾರ ಅಳವಡಿಸ್ಕೊಂಡಿದೆ. नॉलेज के वृक्ष की ये 3 स्मृतियाँ, जैसे वृक्ष का पहले बीज होता है, उस बीज द्वारा 2 पत्ते निकलता है, फिर वृक्ष विस्तार होता है. ऐसे मुख्य है बीज बाप की स्मृति, फिर 2 पत्ते है आत्मा और ड्रामा की सारी नॉलेज. इन 3 स्मृतियों को धारण करने वाले स्मृति भाव संपूर्ण विजयी भाव के वरदानी बन जाते. ಈಗ ವೃಕ್ಷ ಫಸ್ಟ್ ಬೀಜ, ಬೀಜದಿಂದ 2 ಎಲೆ. ಹಂಗೆ ನಮ್ಮ ತಂದೆ ಬೀಜ, ಅದರಿಂದ ಆತ್ಮ, ಡ್ರಾಮಾ 2 ಎಲೆ. ಇದು 3 ನೆನಪಿದ್ಬಿಟ್ರೆ ಮಕ್ಕಳೇ, ನೀವು ಸದಾ ಕಾಲದ ವರದಾನಿ. ವಿಜಯೀ ಭವ, ವಿಜಯೀ ಭವ. ಸ್ಮೃತಿ ಸ್ವರೂಪ್ ಭವ ಅಂದರೆ ಸಮರ್ಥ ಭವ. स्लोगन, स्मृतियों को सदा सामने रखो तो कमजोरियां सहज समाप्त हो जाएगा. ಪ್ರಾಪ್ತಿಗಳನ್ನ ಸದಾ ಮುಂದಿಟ್ಕೊಳ್ಳಿ, ಅವಾಗ ನಿರ್ಬಲತೆಗಳು ಸಹಜವಾಗಿ ಸಮಾಪ್ತಿಯಾಗ್ಬಿಡುತ್ತೆ. ಪ್ರಾಪ್ತಿಯನ್ನು ಸದಾ ಮುಂದಿಟ್ಕೊಂಡ್ರೆ ಏನಾಗುತ್ತೆ? ನಿರ್ಬಲತೆಗಳು ಸದಾ ಸಮಾಪ್ತಿಯಾಗುತ್ತೆ. ಮೀಟೆ ಬಚ್ಚೆ ಕ್ಯಾ ಕರೋ? ಏನಂದ್ರು ಬಾಬಾ? ಸ್ವಿಮ್ಮಿಂಗ್ ಸ್ಕೂಲು ತಂದೆ ಬಂದಿದ್ದೀನಿ ನಾನು, ನೀವು ಮಕ್ಕಳಿಗೆ ಈಜೋದು ಕಲಿಸ್ತೀನಿ. ಯಾವುದರಿಂದ ನೀವು ಈ ಪ್ರಪಂಚದಿಂದ ದೂರ ಬೇರೆ ಜಗತ್ತಿಗೆ ಹೊರಟುಬಿಡ್ತೀರ ಅಂದರೆ ಈ ಪ್ರಪಂಚ ಬದಲಾವಣೆ ಆಗ್ತಿದೆ ನೋಡಿ. ಅವ್ರು ಈಜೋದು ಇಲ್ಲಿ, ನಾವು ಈಜೋದು ಮೇಲ್ಗಡೆ ಹೊರಟ್ಬಿಡ್ತೀವಿ. ಜ್ಞಾನ ಯೋಗದ ರೆಕ್ಕೆ ಇಟ್ಕೊಂಡು. ಓಂ ಶಾಂತಿ. ಸರಿನಾ? ಮಾಡ್ತೀರಾ? 40 ದಿವಸ, 80 ದಿವಸ, ಅಷ್ಟರೊಳಗೆ ಕರೋನಾ ಓಡೋಗ್ಬಿಡ್ತದೆ. ಏಕದಮ್ ಮೌನದಲ್ಲಿ ಮುಕ್ಕಾಲು ಗಂಟೆ ತಪಸ್ ಮಾಡಿ ಬಾಬಾ ನಾನು ರೆಡಿ ಅಂತ ಅನ್ಬೇಕು ನೀವು. ಬಾಬಾ ತಲೆ ಶಬಾಷ್, ತಲೆ ಮುಟ್ಟಿ ಹೇಳ್ಬೇಕು, ಶಬಾಷ್ ನನ್ನ ಮಕ್ಕಳೇ, ಶಬಾಷು ಅಂತ. ಸರಿನಾ?